ನಮಸ್ಕಾರ. ಮಂಗಳ ಆಸ್ಪತ್ರೆಯ ಅರ್ಪಿಸುವ ಮಂಗಳ ಆರೋಗ್ಯ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಯೋಗಾಲಯದ ಪ್ರಾಮುಖ್ಯತೆ ಅಂದರೆ ಲ್ಯಾಬ್ನ ಇಂಪಾರ್ಟೆನ್ಸ್ನ ಕುರಿತಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡೋದಿಕ್ಕಿದ್ದೇವೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಿಗೆ ಮಂಗಳ ಆಸ್ಪತ್ರೆಯ ಲ್ಯಾಬ್ ಕ್ವಾಲಿಟಿ ಮ್ಯಾನೇಜರ್ ಆಗಿರುವಂತಹ ಕಾರ್ತಿಕ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಕಾರ್ತಿಕ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಹಾಗೆಯೇ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮಂಗಳ ಸಮೂಹ ಸಂಸ್ಥೆಯ ಉಪನ್ಯಾಸಕಿ ಜೊತೆಗೆ ಡಯಾಲಿಸಿಸ್ ಥೆರಪಿಸ್ಟ್ ಆಗಿರುವಂತಹ ಶ್ರೀಮತಿ ನವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ನವ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಆರೋಗ್ಯದಲ್ಲಿ ಗೊಂದಲ ಅಥವಾ ಆತಂಕಗಳು ಬಂದಾಗ ನಾವು ಮೊದಲು ಯೋಚನೆ ಮಾಡುವಂಥದ್ದು ಲ್ಯಾಬ್ ರಿಪೋರ್ಟ್ಗಳ ಮೇಲೆ. ಯಾಕೆಂತ ಹೇಳಿದ್ರೆ ವೈದ್ಯರು ನಮಗೆ ಹೇಳುವಂತಹ ಸಣ್ಣ ಒಂದು ರಕ್ತದ ಪರೀಕ್ಷೆ ಆಗಿದ್ರೂ ಕೂಡ ಅದು ನಮ್ಮ ಚಿಕಿತ್ಸೆಯ ದಿಕ್ಕನ್ನೇ ಬದಲಾಯಿಸಬಹುದು. ಇನ್ನು ಸಾಮಾನ್ಯವಾಗಿ ಜನರಿಗೆ ಲ್ಯಾಬ್ ಅಂತ ಹೇಳಿದ ಕೂಡಲೇ ಏನು ಯೋಚನೆ ಇರುತ್ತೆ ಅಂದ್ರೆ ಬೆಳಿಗ್ಗೆ ಹೋಗಿ ರಕ್ತ ಕೊಡ್ತೇವೆ, ಸಂಜೆ ವೇಳೆ ರಿಪೋರ್ಟ್ ಕೊಡ್ತಾರೆ ಅಷ್ಟೇ ಅನ್ನುವಂತಹ ಒಂದು ಥಾಟ್ ಪ್ರಾಸೆಸ್ ಇದೆ. ಆದರೆ ವಾಸ್ತವವಾಗಿ ಹೇಳೋದಾದ್ರೆ ಈ ಒಂದು ಲ್ಯಾಬ್ ಅಥವಾ ಪ್ರಯೋಗಾಲಯ ಅನ್ನುವಂತಹ ಅದರದೊಂದು ಮಹತ್ವ ಅನ್ನುವಂಥದ್ದು ಬಹಳ ದೊಡ್ಡದು. ಯಾಕೆಂತ ಹೇಳಿದ್ರೆ ನಮಗೆ ವೈದ್ಯರು ಹೇಳುವಂತಹ ಒಂದು 70% ಚಿಕಿತ್ಸೆ ಏನಿದೆ ಇದು ಲ್ಯಾಬ್ ರಿಪೋರ್ಟ್ನ ಮೇಲೆ ಆಧಾರಿತವಾಗಿರುತ್ತೆ. ಸೊ ಈ ಒಂದು ತ್ವರಿತವಾದಂತಹ ಒಂದು ಲ್ಯಾಬ್ ರಿಪೋರ್ಟ್ ಇಂದ ಹಿಡ್ಕೊಂಡು ವೈದ್ಯರು ನಮಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಸೊ ಅಷ್ಟೊಂದು ಪ್ರಾಮುಖ್ಯತೆ ಈ ಲ್ಯಾಬ್ ರಿಪೋರ್ಟ್ಗಿದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಲ್ಯಾಬ್ನ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಳ್ಳುವ ಜೊತೆಗೆ ಲ್ಯಾಬ್ನಲ್ಲಿ ಯಾವೆಲ್ಲ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡ್ತಾರೆ, ಯಾರೆಲ್ಲ ಟೆಕ್ನಿಷಿಯನ್ಸ್ ಇರ್ತಾರೆ, ಎಲ್ಲ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವ ಜೊತೆಗೆ ಮಂಗಳ ಆಸ್ಪತ್ರೆಯ ಕ್ಲಿನಿಕಲ್ ಲ್ಯಾಬ್ನ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನ ತಿಳ್ಕೊಳ್ಳುವ. ಅದರ ಜೊತೆಗೆ ಕೆಲವೊಂದಷ್ಟು ಗೊಂದಲಗಳಿರ್ಬೋದು. ಇವಾಗ ರಕ್ತದ ಪರೀಕ್ಷೆ ಅಂತ ಬಂದಾಗ ಕೆಲವೊಂದಷ್ಟು ಪ್ರಶ್ನೆಗಳಿರುತ್ತೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳುವ. ಬನ್ನಿ. ಎಸ್, ನನ್ನ ಮೊದಲ ಪ್ರಶ್ನೆ, ಇವಾಗ ಕ್ಲಿನಿಕಲ್ ಲ್ಯಾಬ್ ಅಂತ ಹೇಳ್ತೇವೆ. ವಾಟ್ ಈಸ್ ಕ್ಲಿನಿಕಲ್ ಲ್ಯಾಬ್ ಅಂದ್ರೆ ಏನದು? ಅಂಡ್ ಈ ಆರೋಗ್ಯ ಕ್ಷೇತ್ರ ಅಂತ ಬಂದಾಗ ಈ ಲ್ಯಾಬಿನ ಮಹತ್ವ ಏನು? ಕ್ಲಿನಿಕಲ್ ಲ್ಯಾಬ್ ಅಂದರೆ ಈಗ ನಮ್ಮ ಬಾಡಿಯಲ್ಲಿರುವಂಥ ಬ್ಲಡ್ ಇರ್ಬೋದು ಅಥವಾ ಯೂರಿನ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಬಾಡಿ ಫ್ಲೂಯಿಡ್ಸನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿ ಆ ಟೆಸ್ಟಿಂದ ಬರುವಂಥ ರಿಸಲ್ಟನ್ನು ರಿಪೋರ್ಟ್ ಮೂಲಕ ಡಾಕ್ಟರಿಗೆ ನಾವು ತಲುಪಿಸಿಕೊಡುವುದೇ ಕ್ಲಿನಿಕಲ್ ಲ್ಯಾಬಲ್ಲಿ. ಈ ಕ್ಲಿನಿಕಲ್ ಲ್ಯಾಬ್ ಈ ಟೆಸ್ಟಿಂಗಿಂದ ನಮಗೇನು ಇನ್ಫಾರ್ಮೇಷನ್ ಸಿಗ್ತದೆ, ಯಾವುದೇ ರೋಗಗಳಿರ್ಬೋದು ಅಥವಾ ಏನಾದರೂ ಇನ್ಫೆಕ್ಷನ್ ಏನಾದರೂ ಇರ್ಬೋದು, ಇದರ ಪ್ರಕಾರವಾಗಿ ಡಾಕ್ಟ್ರು ಟ್ರೀಟ್ಮೆಂಟನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಪೇಷಂಟಿಗೆ. ಇಷ್ಟೇ ಅಲ್ಲದೆ ಈಗ ಟ್ರೀಟ್ಮೆಂಟ್ ವರ್ಕ್ ಆಗ್ತಿದೆಯಾ ಇಲ್ವಾ, ಪೇಷಂಟ್ ಕಂಡೀಷನ್ಸ್ ಇಂಪ್ರೂವ್ ಆಗ್ತಿದೆಯಾ ಇಲ್ವಾ ಅಥವಾ ಇನ್ನೂ ಕೆಟ್ಟದಾಗ್ತಿದೆಯಾ ಅಂತ ನೋಡಲಿಕ್ಕೆ ಫಾಲೋ ಅಪ್ಪಿಗೆ ಕ್ಲಿನಿಕಲ್ ಲ್ಯಾಬ್ ಇಂಪಾರ್ಟೆನ್ಸ್. ಸೇಮ್ ನಾವು ಅದೇ ಸ್ಯಾಂಪಲನ್ನು ಮತ್ತೊಮ್ಮೆ ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟಿಂಗ್ ಮಾಡಿ ಮತ್ತೊಮ್ಮೆ ರಿಪೋರ್ಟ್ ಕೊಟ್ಟು ಡಾಕ್ಟರ್ಸ್ ಅದರ ಮೇಲೆ ಏನಾಗ್ತಿದೆ, ಪೇಷಂಟ್ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗ್ತಿದೆ ಇಲ್ವಾ ಅಂತೇಳಿ ಡಿಸಿಷನ್ ತೊಗೊಳ್ಳಿಕ್ಕೆ ಇರುವಂಥ ಒಂದು ಸ್ಥಳ, ಹಾಸ್ಪಿಟ್ಲಲ್ಲಿ ಡೆಡಿಕೇಟೆಡ್ ಆದ ಸ್ಥಳವನ್ನು ನಾವು ಕ್ಲಿನಿಕಲ್ ಲ್ಯಾಬ್ ಅಂತ ಹೇಳ್ತೇವೆ. 70-80% ತನಕ ಈಗ ಡಯಾಗ್ನೋಸಿಸಲ್ಲಿ ಕ್ಲಿನಿಕಲ್ ಲ್ಯಾಬ್ಸಿಂದ ಜನರೇಟ್ ಆದ ರಿಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪೇಷಂಟ್ಸಿಗೆ ಕ್ಲಾರಿಟಿ ಸಿಗ್ತದೆ ರಿಪೋರ್ಟ್ ನೋಡಿ. ಈಗ ಪೇಷಂಟ್ಸ್ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಅವರೇ ಇಂಟರ್ಪ್ರಿಟ್ ಮಾಡ್ತಾರೆ ಜಾಸ್ತಿಯಾಗಿ. ಡಾಕ್ಟರ್ಸಿಗೂ ಕ್ಲಾರಿಟಿ ಸಿಗ್ತದೆ ಪೇಷಂಟ್ ಕೋರ್ಸ್ ಏನಾಗ್ತಿದೆ ಅಂಥೇಳಿ. ಸೊ ಪೇಷಂಟ್ಸನ್ನು ತುಂಬ ಸರ್ತಿ ಅವರನ್ನು ಪರ್ಸನಲಿ ಮೀಟ್ ಆಗಬೇಕಾಗಿಲ್ಲ ಡಾಕ್ಟರ್ಸ್. ಬೇಸ್ಡ್ ಆನ್ ದ ರಿಪೋರ್ಟ್ ಅವ್ರ ಟ್ರೀಟ್ಮೆಂಟ್ ಡಿಸಿಷನ್ಸನ್ನು ತೊಗೊಳ್ಬೋದು. ಓಕೆ, ರೈಟ್. ಓಕೆ, ಇವಾಗ ನಿಮ್ಮ ಲ್ಯಾಬಲ್ಲಿ ವರದಿಗಳನ್ನು ಮಾತ್ರ ಕೊಡ್ತೀರಾ ಅಥವಾ ಅದರ ಹೊರತಾಗಿ ರೋಗಿಗಳ ಆರೈಕೆಯಲ್ಲಿ ಕೂಡ ಈ ರಿಪೋರ್ಟ್ ಒಂದು ಕೆಲಸ ಮಾಡುತ್ತಾ? ಪೇಷಂಟ್ಸ್ ಲ್ಯಾಬಿಗೆ ಬಂದಾಗ ಯೂಶ್ವಲಿ ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ನಾವು ಶೇರ್ ಮಾಡ್ತೇವೆ. ಪೇಷಂಟ್ ಪ್ರಿಪ್ರೇಷನ್ ಇರ್ಬೋದು. ಈಗ ಕೆಲವು ಟೆಸ್ಟ್ಗಳಿಗೆ ಪೇಷಂಟನ್ನು ನಾವು ರೆಡಿ ಮಾಡಿ ಕರ್ಕೊಂಡು ಬರಬೇಕಾಗ್ತದೆ. ಉದಾಹರಣೆಗೆ ಡಯಾಬಿಟೀಸ್ ಟೆಸ್ಟಿಂಗಲ್ಲಿ ಫಾಸ್ಟಿಂಗ್ ಸ್ಯಾಂಪಲನ್ನು ಕೊಡಿ, ಫಾಸ್ಟಿಂಗಲ್ಲಿ ಬನ್ನಿ ಅಂತ ಹೇಳ್ತೇವೆ. 8-12 ಗಂಟೆ ತನಕ ಫಾಸ್ಟಿಂಗ್ ಮಾಡಬೇಕು. ಈ ಇನ್ಫಾರ್ಮೇಷನನ್ನು ನಾವು ಅವರಿಗೆ ಮೊದಲೇ ಹೇಳ್ತೇವೆ ಲ್ಯಾಬಿಗೆ ಬರೋ ಮುಂಚೆ. ಅದರ ನಂತರ ನಾವೀಗ ಸ್ಯಾಂಪಲ್ ಕಲೆಕ್ಷನ್ ಮಾಡುವಾಗ ಏನೆಲ್ಲ ಪ್ರೊಸೀಜರ್ ಇದೆ, ಅದರಿಂದ ನಾವು ಏನು ಸ್ಟೆಪ್ಸ್ ಮಾಡ್ತೇವೆ, ಏನೆಲ್ಲ ಟೆಸ್ಟ್ ಮಾಡ್ತೇವೆ, ಈ ಇನ್ಫಾರ್ಮೇಷನನ್ನು ಅವ್ರ ಹತ್ರ ಶೇರ್ ಮಾಡಿ ನಾವು ಸ್ಯಾಂಪಲ್ ತೊಗೊಳ್ತೇವೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಅವರು ಯಾವುದೇ ಟೆಸ್ಟಿಂಗಿಗೆ ಬಂದರೆ ಈ ಇನ್ಫಾರ್ಮೇಷನ್ ಅವರಲ್ಲಿ ಉಳಿಲಿ, ಅವರಾಗಿ ಪ್ರಿಪೇರ್ ಆಗಿ ಬರಲಿ ಅಂಥೇಳಿ ಅದು ನಮ್ಮ ಉದ್ದೇಶ. ಈಗ ನಾವು ಲ್ಯಾಬನ್ನು ಹೇಗೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತೇವೆ ಅಂತ ಹೇಳಿದರೆ, ಈಗ ಖಾಲಿ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ನಾವು ಆ್ಯಸ್ ಅ ಪಾರ್ಟ್ನರ್ಶಿಪ್ ಆಗಿ ನಾವು ನೋಡ್ತೇವೆ ಪೇಷಂಟ್ ಕೇರ್ ಮತ್ತು ಪೇಷಂಟ್ ಹೆಲ್ತಿಗೆ. ಅವರಿಗೆ ಬೇಕಾದಂಥ ಎಲ್ಲ ಸ್ಟೆಪ್ಸ್ ನಾವು ಲ್ಯಾಬಲ್ಲಿ ಇನ್ಕ್ಲೂಡ್ ಮಾಡ್ತೇವೆ ಆ್ಯಸ್ ಅ ಪ್ರೊಸೀಜರ್. ನಮ್ಮ ಸ್ಟಾಫನ್ನು ಟ್ರೈನ್ ಮಾಡ್ತೇವೆ ಸೊ ದ್ಯಾಟ್ ದೇ ಕ್ಯಾನ್ ಗಿವ್ ಗುಡ್ ಇನ್ಫಾರ್ಮೇಷನ್ ಟು ದ ಪೇಷಂಟ್ಸ್. ಅವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡದ ಹಾಗೆ, ಕ್ಲಾರಿಟಿ ಸಿಗುವ ಹಾಗೆ ನಾವು ನಮ್ಮ ಲ್ಯಾಬಲ್ಲಿ ಸ್ಟೆಪ್ಸನ್ನು ತೊಗೊಂಡಿದ್ದೇವೆ.
ಓಕೆ, ಸೊ ಇವಾಗ ಈ ಲ್ಯಾಬ್ ರಿಪೋರ್ಟ್ ಏನಿದೆ ಇದನ್ನ ವೈದ್ಯರು ಹಾಗೆಯೇ ರೋಗಿಗಳ ನಡುವಿನ ಒಂದು ನಂಬಿಕೆಯ ಕೊಂಡಿ ಅಂತ ಹೇಳ್ತಾರೆ. ಸೊ ಈ ಒಂದು ಲ್ಯಾಬ್ ರಿಪೋರ್ಟ್ ಚಿಕಿತ್ಸೆಯಲ್ಲಿ ಯಾವ ರೀತಿ ಒಂದು ಕೆಲಸ ಮಾಡುತ್ತೆ? ಟೆಸ್ಟಿಂಗ್ ಮಾಡಿದ ನಂತರ ಸಿಗುವಂಥ ರಿಪೋರ್ಟ್ಸಲ್ಲಿ ಒಂದೇ ಅದು ನಾರ್ಮಲ್ ಅಂತ ಇಂಡಿಕೇಟ್ ಮಾಡ್ಬೋದು ಅಥವಾ ಹೈ ಆರ್ ಲೋ ರಿಸಲ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದರಲ್ಲಿಂದ ಪೇಷಂಟ್ಸ್ಗಳಿಗೆ ಒಂದು ಕ್ಲಿಯರ್ ಪಾತ್ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು, ಟ್ರೀಟ್ಮೆಂಟಲ್ಲಿ ಏನಿರ್ಬೋದು, ಅವರ ಕಂಡೀಷನ್ ಇಂಪ್ರೂವ್ ಆಗ್ತಿದೆಯಾ ಇಲ್ವಾ ಅಂತೇಳಿ ಅವರಿಗೆ ಒಂದು ಐಡಿಯಾ ಸಿಗ್ತದೆ. ಪ್ಲಸ್ ಡಾಕ್ಟರ್ಸ್ ರಿಲಯಬಿಲಿಟಿ ನಮ್ಮ ಮೇಲೆ ತುಂಬ ಜಾಸ್ತಿ ಇಟ್ಕೊಂಡಿರ್ತಾರೆ. ಸೊ ರಿಪೋರ್ಟಲ್ಲಿ ನಾವು ಕೊಡುವಂಥ ವ್ಯಾಲ್ಯೂಸ್ ಅದರಿಂದ ಪೇಷಂಟ್ಸ್ ಹೇಗೆ ಬೆನಿಫಿಟ್ ಆಗ್ತದೆ, ಟ್ರೀಟ್ಮೆಂಟ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಏನು ಅದನ್ನು ನಿರ್ಧಾರ ಮಾಡುವಂಥದ್ದು ಡಾಕ್ಟರ್ಸ್ ಅವರ ಪ್ಯೂರ್ಲಿ ಲ್ಯಾಬ್ ಟೆಸ್ಟ್ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಓಕೆ, ಸೊ ನವ್ಯ ಅವರು, ಇವಾಗ ಮೂತ್ರಪಿಂಡದ ಸಮಸ್ಯೆಗಳು ಏನಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೇವೆ. ಮೇ ಬಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅಂತಾನು ಹೇಳಬಹುದು. ಸೊ ಡಯಾಲಿಸಿಸ್ ವಿಚಾರಕ್ಕೆ ಬಂದರೆ ಈ ಒಂದು ಮೂತ್ರಪಿಂಡದ ಸಮಸ್ಯೆ ಇರುವವರಿಗೆ ಎಷ್ಟು ನಿಯಮಿತವಾಗಿ ಈ ಒಂದು ಡಯಾಲಿಸಿಸ್ ಅನ್ನು ಮಾಡಬೇಕು? ಡಯಾಲಿಸಿಸ್ ಅಂತ ಹೇಳಿದರೆ ರಕ್ತ ಶುದ್ಧೀಕರಣ, ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಹೇಳ್ತೇವೆ. ಸೊ ವಾರದಲ್ಲಿ ಅದು ಕೂಡ ನಾವು ಲ್ಯಾಬ್ ರಿಪೋರ್ಟ್ಗಳ ಮೇಲೆ ನಾವು ಡಿಸೈಡ್ ಮಾಡುವಂಥದ್ದು. ಡಾಕ್ಟರ್ಸ್ಗಳು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಹೇಳಿದರೆ ನಮ್ಮ ಲ್ಯಾಬ್ ರಿಪೋರ್ಟ್ಗಳ ಮೇಲೆ ಡಿಸಿಷನ್ ತಗೊಳ್ಳುವಂಥದ್ದು. ವಾರದಲ್ಲಿ 2 ಸಲ ಕೂಡ ಇರ್ಬೋದು, ಕೆಲವು ಪೇಷಂಟ್ಗಳಿಗೆ 3 ಬಾರಿ ಕೂಡ ಇರ್ಬೋದು. ಸೊ ಅದು ನಮ್ಮ ರಕ್ತದಲ್ಲಿರುವ ಕಲ್ಮಶಗಳ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ತಾರೆ ಡಾಕ್ಟರ್ಸ್. ಹೇಗೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಲೈಕ್ ವಾರಕ್ಕೆ 2 ಸಲವಾ ಅಲ್ಲ 3 ಸಲ ಬೇಕಾಗ್ತದೆ ಕೆಲವು ಪೇಷಂಟ್ಗಳಿಗೆ. ಸೊ ಅಕಾರ್ಡಿಂಗ್ಲಿ ನಾವು ಫಾಲೋ ಅಪ್ ಮಾಡೋದು. ರೈಟ್. ಓಕೆ, ಇನ್ನು ಈಗ ಸರಿಯಾದ ರಿಪೋರ್ಟ್ ಅಂತ ನಾವು ಆಗಾಗ ಕೇಳ್ತಾ ಇರ್ತೀವಿ ಬಹಳ ಇದರಲ್ಲಿ, ಅಂದರೆ ಕರೆಕ್ಟ್ ಪ್ರಾಂಪ್ಟ್ ಆಗಿರುವಂಥ ರಿಪೋರ್ಟ್ ಬೇಕು ಅಂತ. ಅದು ಕೆಲವೊಂದ್ಸಲ ಏನಾದರೂ ರಿಪೋರ್ಟ್ ತಪ್ಪಾಗಿದ್ರೆ ಏನಾಗ್ಬೋದು ಅಂತ? ಯೂಶ್ವಲಿ ಸರಿಯಾಗಿ ರಿಪೋರ್ಟ್ ಕೊಡಲಿಕ್ಕೆ ನಮ್ಮಲ್ಲಿ ತುಂಬ ವಿಧಾನಗಳಿವೆ. ನಾವು ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡ್ತೇವೆ. ಬೇರೆ ಲ್ಯಾಬಲ್ಲಿ ಸ್ಯಾಂಪಲ್ ಕಳಿಸಿ ನಾವು ಕಂಪೇರ್ ಮಾಡಿ ನಮ್ಮ ರಿಪೋರ್ಟ್ ಹೇಗಿದೆ ಅಂತ ನೋಡ್ತೇವೆ. ಯೂಶ್ವಲಿ ಏನೂ ವೇರಿಯೇಷನ್ಸ್ ಬರೋದಿಲ್ಲ, ಅಂದರೆ ತಪ್ಪಾಗಿ ರಿಪೋರ್ಟ್ ಕೊಡೋದು ತುಂಬಾ ಕಡಿಮೆ. ಆದರೆ ಈ ಪಾಸಿಬಿಲಿಟಿ ಇರ್ತದೆ, ಕೆಲವೊಮ್ಮೆ ತಪ್ಪು ರಿಪೋರ್ಟ್ ಹೋಗ್ತದೆ. ಅದರದ್ದು ಪರಿಣಾಮದ್ದು ಮಹತ್ವ ನಮಗೆ ಗೊತ್ತಿದೆ. ಯೂಶ್ವಲಿ ಏನಾಗ್ತದೆ, ತಪ್ಪು ವರದಿ ಕೊಟ್ಟಾಗ ಅದು ಪೇಷಂಟ್ ಅದು ಮೆಂಟಾಲಿಟಿ ಮೇಲೆ ತುಂಬ ಎಫೆಕ್ಟ್ ಮಾಡ್ತದೆ. ಅವರು ಇಮೋಷ್ನಲಿ ತುಂಬಾ ಎಫೆಕ್ಟ್ ಆಗ್ತಾರೆ, ಸೈಕಲಾಜಿಕಲ್ ಎಫೆಕ್ಟ್ ಇರ್ತದೆ. ಪ್ಲಸ್ ಡಾಕ್ಟರ್ಸ್ ಅವರ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ ಟ್ರೀಟ್ಮೆಂಟ್ ಕೋರ್ಸನ್ನು ಚೇಂಜ್ ಮಾಡುವಂಥ ಸಾಧ್ಯತೆ ತಪ್ಪು ರಿಪೋರ್ಟ್ಗಳಲ್ಲಿ ಇರ್ತದೆ. ಸೊ ಇನ್ ಕೇಸ್ ಕಡಿಮೆ ರಿಪೋರ್ಟ್, ನಾವು ಕಡಿಮೆ ವ್ಯಾಲ್ಯೂ ಏನಾದರೂ ಕೊಟ್ಟರೆ ನಿಜವಾದ ಕಾಯಿಲೆ ಏನಾದರೂ ಇದ್ದರೆ ಅದು ತಪ್ಪಿಸಿಕೊಳ್ಳುವಂಥ ಚಾನ್ಸಸ್ ಉಂಟು, ಐಡೆಂಟಿಫೈ ಮಾಡದೇ ಇರುವಂಥ ಚಾನ್ಸಸ್ ಉಂಟು. ಅದೇ ಜಾಸ್ತಿಯನ್ನು ಕೊಟ್ಟರೆ ಪೇಷಂಟ್ಸಿಗೆ ಇಲ್ಲದ ಕಾಯಿಲೆಗೆ ಟ್ರೀಟ್ಮೆಂಟ್ ಸಿಗುವ ಚಾನ್ಸಸ್ ಉಂಟು. ಸೊ ಇದಕ್ಕೋಸ್ಕರ ನಾವು ನಮ್ಮ ಲ್ಯಾಬಲ್ಲಿ ಕ್ವಾಲಿಟಿ ಕಂಟ್ರೋಲ್ ಪ್ರೋಟೋಕಾಲ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ 2-3 ಸ್ಟೆಪ್ಸಲ್ಲಿ ವೆರಿಫಿಕೇಷನ್ ಆಗ್ತದೆ. ರಿಪೋರ್ಟ್ಸನ್ನು ವಿದೌಟ್ ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್ ಇದ್ದಾರೆ ಲ್ಯಾಬಲ್ಲಿ, ಬಯೋಕೆಮಿಸ್ಟ್, ಮೈಕ್ರೋಬಯಾಲಜಿಸ್ಟ್ ಮತ್ತು ಪೆಥಾಲಜಿಸ್ಟ್ ಅಂತ, ಅವರದ್ದು ವೆರಿಫಿಕೇಷನ್ ಇಲ್ಲದೆ ನಾವು ರಿಪೋರ್ಟನ್ನು ರಿಲೀಸ್ ಮಾಡೋದಿಲ್ಲ. ಸೊ ದಟ್ ವಿ ಎನ್ಶೋರ್ ಯಾವುದೇ ತಪ್ಪು ರಿಪೋರ್ಟ್ ಹೋಗದ ಹಾಗೆ ಫ್ರಮ್ ದ ಲ್ಯಾಬ್ ಟು ಪೇಷಂಟ್. ರೈಟ್. ಓಕೆ, ನವ್ಯ ಅವರ, ಇವಾಗ ಡಯಾಲಿಸಿಸ್ ರೋಗಿಗಳಿಗೆ ವಿಶೇಷ ಪರೀಕ್ಷೆಗಳು ಇದೆಲ್ಲ ಬೇಕಾಗುತ್ತೆ. ಸೊ ನಮ್ಮ ಇವಾಗ ಹಾಸ್ಪಿಟಲ್ ಅನ್ನ ತಗೊಂಡ್ರೆ ಇಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ ಅಂತ? ವ್ಯವಸ್ಥೆಗಳು ಅವ್ರು ಬಂದ ಕೂಡಲೇ ನಾವು ಫಸ್ಟ್ ವೈರಲ್ ಮಾರ್ಕರ್ಸ್ ಅಂತ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ HIV, HBV, HCV ಅನ್ನುವಂಥ ಕಾಯಿಲೆಗಳು ಉಂಟಾ ಇಲ್ವಾ ಅಂತ ಕರೆಕ್ಟಾಗಿ ಡಿಸಿಷನ್, ಅಂದರೆ ಬ್ಲಡ್ ರಿಪೋರ್ಟ್ ಆದ ನಂತರ ಡಿಸೈಡ್ ಮಾಡಿದ ಮೇಲೆ ಅವರನ್ನು ಪಾಸಿಟಿವ್ ಯೂನಿಟಿಗೆ ಹಾಕುದಾ ನೆಗೆಟಿವ್ ಯೂನಿಟಿಗೆ ಹಾಕುದಾ ಅಂತೇಳಿ ಡಿಸಿಷನ್ ತಗೊಳ್ತೇವೆ. ಅದರ ಮೇಲೆ ನಾವು ಅವರಿಗೆ ರೀನಲ್ ಫಂಕ್ಷನ್ ಟೆಸ್ಟ್ಗಳು ಕೆಲವು ಮತ್ತು ಎಲೆಕ್ಟ್ರೋಲೈಟ್ ಲೆವೆಲ್ಸ್ಗಳನ್ನೆಲ್ಲ ಮಾಡಬೇಕು. ಸೊ ಸ್ಪೆಸಿಫಿಕಲಿ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಲೆವೆಲ್ಸ್ ಚೆಕ್ ಮಾಡಬೇಕು. ಸೊ ಕ್ರಿಯಾಟಿನಿನ್ ಅಂತ ಹೇಳಿದರೆ ಅದೊಂದು ನೈಟ್ರೋಜಿನಿಯಸ್ ವೇಸ್ಟ್ ಪ್ರಾಡಕ್ಟ್ ನಮ್ಮ ಬಾಡಿಯಲ್ಲಿ ಬಿಲ್ಡಪ್ ಆಗ್ತಿರುವಂಥದ್ದು. ಸೊ ಮೇಯ್ನಾಗಿ ನಮ್ಮ ಈ ಮೂತ್ರಪಿಂಡಗಳೇ ಅವುಗಳನ್ನು ಹೊರಗೆ ಹಾಕ್ತದೆ. ಸೊ ಯಾವಾಗ ನಮ್ಮ ಮೂತ್ರಪಿಂಡಗಳಿಗೆ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ವ ಆಗ ನಮ್ಮ ಬಾಡಿಯಲ್ಲಿ ಅದು ಬಿಲ್ಡಪ್ ಆಗ್ತದೆ. ಸೊ ಆದ ಕಾರಣ ಈ ಟೆಸ್ಟ್ಗಳು ಮ್ಯಾಂಡೇಟರಿ. ಸೊ ಈ ಟೆಸ್ಟ್ಗಳ ಆಧಾರಿತವಾಗಿಯೇ ಡಯಾಲಿಸಿಸ್ ಬೇಕಾಗ್ತದಾ, ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟಲ್ಲೇ ಮುಗಿಸ್ಲಿಕ್ಕೆ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲೇ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ನೋಡ್ತಾರೆ. ಯಾವಾಗ ಈ ಕಂಡೀಷನ್ ಕಂಪ್ಲೀಟ್ ಡೌನ್ ಆಗಿ ಕ್ರಿಯಾಟಿನಿನ್ ಲೆವೆಲ್ ತುಂಬ ಹೈ ಆಗ್ತದೋ ಆಗ ಅವರಿಗೆ ಡಯಾಲಿಸಿಸ್ ನೆಸೆಸಿಟಿ ಇರ್ತದೆ. ಹಾಗೆ ಆ ಟೈಮಲ್ಲಿ ನಾವು ಡಯಾಲಿಸಿಸ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ನಾವು ಡಯಾಲಿಸಿಸ್ ಯೂನಿಟಲ್ಲಿ ಶಿಫ್ಟ್ ಆಗಿ ಮಾಡುವಂಥದ್ದು.
ರೈಟ್. ಓಕೆ, ಕಾರ್ತಿಕ್ ಅವರೇ, ಇವಾಗ ಒಂದು 25 ವರ್ಷಗಳ ಹಿಂದೆ ಹೋದ್ರೆ ಅವಾಗಿನ ಒಂದು ವೈದ್ಯಕೀಯ ಕ್ಷೇತ್ರ ಇದ್ದಂಥ ರೀತಿ ಆಗಿರ್ಬೋದು, ಇವಾಗ ಎಲ್ಲ ರೋಗಗಳನ್ನ ಒಂದು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತ ತಗೊಂಡಾಗ ಅಲ್ಲಿ ಬಂದಂಥ ಒಂದು ಚಿಕಿತ್ಸೆಯ ವಿಧಾನಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಂದಂಥ ವಿಧಾನಗಳು. ಸೊ ಈ ಒಂದು 25 ವರ್ಷದ ಹಿಂದಿನ ಒಂದು ತುಲನೆಯನ್ನು ನಾವು ಮಾಡಿದ್ರೆ ಲ್ಯಾಬ್ ಸ್ಪೆಷಲಿ ಪ್ರಯೋಗಾಲಯದಲ್ಲಿ ಯಾವೆಲ್ಲ ರೀತಿಯಾದಂಥ ಬದಲಾವಣೆಗಳು ಬಂದಿದೆ? ಹಿಂದಿನ ಕಾಲದಲ್ಲಿ ಜಾಸ್ತಿಯಾಗೆಲ್ಲ ಮ್ಯಾನ್ಯುವಲ್ ಮೆಥಡ್ಸಲ್ಲೇ ಮಾಡ್ತಿದ್ರು. ಮನುಷ್ಯರೇ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟಿಂಗನ್ನು ಮಾಡ್ತಿದ್ರು. ಈಗದ ಕಾಲದಲ್ಲಿ ಟೆಕ್ನಾಲಜಿ ಇಂಟಿಗ್ರೇಷನನ್ನು ನಾವು ಮಾಡಿದ್ದೇವೆ. ಈಗ ಆಟೋಮೇಟೆಡ್ ಮೆಷಿನ್ಸ್ ಉಂಟು, ಆಟೋಮ್ಯಾಟಿಕ್ ಸ್ಯಾಂಪಲ್ ಪ್ರೊಸೆಸ್ ಮಾಡ್ತದೆ, ರಿಸಲ್ಟ್ ಕೊಡ್ತದೆ, ರಿಪೋರ್ಟು ಜನ್ರೇಟ್ ಮಾಡ್ತದೆ. ಯೂಶ್ವಲಿ ಈ ಮ್ಯಾನ್ಯುವಲ್ ಮೆಥಡ್ಸಲ್ಲಿ ಡ್ರಾಬ್ಯಾಕ್ ಏನಂತ ಹೇಳಿದರೆ ಮನುಷ್ಯರಿಂದ ತಪ್ಪಾಗೋದು ಸಹಜ. 2-3 ಸರ್ತಿ ನಾವು ರಿಪೀಟ್ ಮಾಡಬೇಕಾಗಿ ಬರ್ತದೆ. ಕೆಲವೊಮ್ಮೆ ತಪ್ಪು ರಿಪೋರ್ಟ್ ಹೋಗ್ತದೆ ಅಂತೇಳಿ ನಾವು ಟೈಮ್ ತುಂಬಾ ಜಾಸ್ತಿ ತೊಗೊಳ್ತೇವೆ ರಿಪೋರ್ಟ್ ಜನ್ರೇಟ್ ಮಾಡಲಿಕ್ಕೆ. ಆಟೋಮೇಷನಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಈಗ ಕರೆಂಟ್ ಅಡ್ವಾನ್ಸಸ್ಸಲ್ಲಿ ಒಂದೇ ಟೈಮಲ್ಲಿ ಈ ಮಷಿನ್ಗಳು ತುಂಬಾ ಟೆಸ್ಟಿಂಗ್ ಮಾಡ್ಬೋದು, ತುಂಬಾ ಸ್ಯಾಂಪಲ್ ಟೆಸ್ಟ್ ಮಾಡ್ಬೋದು, ತುಂಬಾ ರಿಪೋರ್ಟ್ ಜನ್ರೇಟ್ ಮಾಡ್ಬೋದು. ಸೊ ಇದರಿಂದ ಯೂಶ್ವಲಿ ಆಗುವಂಥ ಟೈಮ್ ಡಿಲೇಸನ್ನು ನಾವು ರೆಡ್ಯೂಸ್ ಮಾಡಿದ್ದೇವೆ. ಸೊ ಈಗ ನೀವು ನೋಡಿರ್ಬೋದು, ರಿಪೋರ್ಟ್ಗಳು ಒಂದೇ ದಿನದಲ್ಲಿ ಸಿಗುತ್ತೆ. ಮುಂಚಿನ ಕಾಲದಲ್ಲಿ 2-3 ದಿನ, 1 ವಾರ ತನಕ ವೆಯ್ಟ್ ಮಾಡಬೇಕಾಗ್ತಿತ್ತು. ಸೊ ಆಟೋಮೇಷನಿಂದ ಟೈಮ್ ಕಡಿಮೆ ಆಗಿದೆ, ಮಿಸ್ಟೇಕ್ಸ್ ಆಗೋದು ಕಡಿಮೆ ಆಗಿದೆ. ಸೊ ರಿಲಯಬಿಲಿಟಿ ಲ್ಯಾಬಿನ ರಿಪೋರ್ಟ್ ಮೇಲೆ ಜಾಸ್ತಿ ಆಗ್ತಾ ಬಂದ ಕಾರಣದಿಂದ ಸೊ ಇನ್ ಫ್ಯೂಚರ್ ಕಂಪ್ಲೀಟ್ ಆಟೋಮೇಷನ್ ಸೈಡಿಗೆ ನಾವು ಮುಂದುವರಿಸಲಿಕ್ಕೆ ಆಲೋಚನೆ ಮಾಡ್ತಿದ್ದೇವೆ. ರೈಟ್. ಓಕೆ, ಇವಾಗ ಪೇಷಂಟ್ ಫಸ್ಟ್ ಅನ್ನುವಂಥ ಒಂದು ದೃಷ್ಟಿಕೋನ ಅಂತ ಹೇಳ್ತೇವೆ, ಇದು ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಸೊ ನಮ್ಮ ಆಸ್ಪತ್ರೆಯಲ್ಲಿ ಫಸ್ಟ್ ನಾವು ಪ್ರಿಯಾರಿಟಿ ಕೊಡೋದೇ ಪೇಷಂಟಿಗೆ. ಒಂದು ಕೇರ್, ಆರೈಕೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವರ ಮಾನಸಿಕ ಸ್ಥಿತಿ ಬದಲಾಗ್ತದೆ. ಯಾವಾಗ ನಮ್ಮದು ಆರೋಗ್ಯ ಬದಲಾಗ್ತದೋ ಹಾಗೆ ಮಾನಸಿಕ ಸ್ಥಿತಿ ಕೂಡ ಇಮಿಡಿಯೇಟ್ಲಿ ನಾವು ಸೈಕಾಲಜಿಕಲಿ ತಗೊಳ್ತೇವೆ ಅದನ್ನು. ಅಯ್ಯೋ ಇನ್ನು ನನಗೆ ಎಂತ ಹಾಗೆ ಹೀಗೆ ಅಂತ ಹೇಳಿ ಡಿಸೀಸ್ ಬಗ್ಗೆ ಜಾಸ್ತಿ ಓರಿಯೆಂಟೇಷನ್ ಆಗ್ತದೆ. ಅಷ್ಟೇ ಅಲ್ಲದೆ ಈಗ ಮೂಲಕ ಎಲ್ಲ ನೋಡ್ತಾರೆ, ಅದರಲ್ಲಿ ಇನ್ನಷ್ಟು ಅಡ್ವಾನ್ಸ್ ತೋರಿಸ್ತದೆ, ಅದು ಮತ್ತು ಅವ್ರು ಕಂಪ್ಲೀಟ್ ನೆಗೆಟಿವ್ ಆಗಿ ತಗೊಳ್ತಾರೆ. ಸೊ ಆದ ಕಾರಣ ನಮ್ಮ ಹಾಸ್ಪಿಟ್ಲಲ್ಲಿ ನಾವೇನು ಮಾಡ್ತೇವೆ ಹೇಳಿದರೆ, ಫಸ್ಟ್ ಅವರಿಗೆ ಪಾಸಿಟಿವ್ ಆಗಿ ಕರೆಕ್ಟಾಗಿ ಹೇಗೆ ಆರೈಕೆ ಮಾಡೋದು, ನಾವು ಕಂಪ್ಲೀಟಾಗಿ ಪೇಷಂಟ್ ಕೇರ್ ಮೇಲೆ ಫೋಕಸ್ ಮಾಡ್ತೇವೆ. ಅದರ ನಂತರ ನಾವು ಅದರ ಬಗ್ಗೆ ಎಜುಕೇಟ್ ಮಾಡ್ತೇವೆ. ಸೊ ನೆಗೆಟಿವಿಟೀಸ್ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಹಾಕಲಿಕ್ಕೆ ಟ್ರೈ ಮಾಡ್ತೇವೆ. ಅದರ ನಂತರ ನಾವು 1 by 1 ಆ್ಯಸ್ ಪ್ರೊಸೀಜರ್ ಹೋಗುವಾಗ ಪ್ರೊಸೀಜರ್ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೇವೆ. ಸೊ ಅವ್ರು ಹೇಳಿದಾಗೆ ಯೂಶ್ವಲಿ ಅವೇರ್ನೆಸ್ಸಿಂದ ಕ್ಲಾರಿಟಿ ಸಿಗ್ತದೆ ಪೇಷಂಟ್ಸಿಗೆ. ಈ ಪೇಷಂಟನ್ನು ಎಜುಕೇಟ್ ಮಾಡಿದಾಗ ಅವರ ಮನಸ್ಸಲ್ಲಿ ಏನಿದೆ ಆ ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಸೊ ಅದರಿಂದ ಅವರದ್ದು ಮೆಂಟಲಿ ಅವರು ಇಂಪ್ರೂವ್ಮೆಂಟ್ ತೋರಿಸ್ತಾರೆ, ಅದನ್ನು ಫಿಸಿಕಲಿ ನೆಕ್ಸ್ಟ್ ರಿಫ್ಲೆಕ್ಟ್ ಆಗ್ತದೆ. ಸೊ ಯಾವುದೇ ಪೇಷಂಟ್ ಫಸ್ಟ್ ಅನ್ನೋದನ್ನು ನಾವು ನಮ್ಮ ಸಿಸ್ಟಮಲ್ಲಿ ಇಂಟಿಗ್ರೇಟ್ ಮಾಡಿದ್ದೇವೆ. ಪೇಷಂಟ್ ಕೇರ್, ಪೇಷಂಟ್ ಎಜುಕೇಷನ್ ಇರ್ಬೋದು, ಅಥವಾ ಪೇಷಂಟ್ ರಿಕ್ವೈರ್ಮೆಂಟಿಗೆ ನಾವು ತುಂಬ ಗಮನ ಕೊಡ್ತೇವೆ ಫಸ್ಟ್ ಆಫ್ ಆಲ್. ಅದರಿಂದ ಇಫೆಕ್ಟ್ ಅದರ ಪಾಸಿಟಿವ್ ಇಫೆಕ್ಟ್ ನಮಗೆ ಇಮಿಡಿಯೇಟ್ಲಿ ಸಿಗ್ತದೆ. ಪೇಷಂಟ್ ಫೀಡ್ಬ್ಯಾಕು ತುಂಬ ಒಳ್ಳೆಯದಾಗೇ ಇದೆ. ಸೊ ಅವರ ಪ್ರತಿಯೊಂದು ಹಂತದಲ್ಲೂ ನಾವಿರ್ತೇವೆ ಜೊತೆಗೆ. ನರ್ಸಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಪ್ರತಿಯೊಬ್ಬರು ಅವರಿಗೆ ಏನೇ ಡೌಟ್ಸ್ ಇದ್ದಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮೊದಲೆಲ್ಲ ಸುಳ್ಳು ಹೇಳುವಂಥದ್ದು ಜಾಸ್ತಿ ಆಗ್ತಾ ಇತ್ತು, ಬಟ್ ಇವಾಗ ಡಾಕ್ಟರ್ ಅಂತ ಹೇಳ್ತಾರೆ ಅಂದರೆ ಕರೆಕ್ಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಇಷ್ಟರಿಂದ ನಮಗೆ ಖಂಡಿತವಾಗ್ಲೂ ಗುಣಪಡಿಸೋದಕ್ಕೆ ಸಾಧ್ಯ ಅನ್ನುವಂಥ ಕಾನ್ಫಿಡೆನ್ಸ್ ಅನ್ನು ಕೊಡ್ತಾರೆ. ಸೊ ಎಷ್ಟೋ ಪೇಷಂಟ್ ಈಗ ರೀಸೆಂಟಾಗಿ ನಾವು ಹೇಳೋದನ್ನ ಕೇಳಿದ್ದೇವೆ, ಡಾಕ್ಟರ್ ಒಂದು ಮುಖ ನೋಡಿದ್ರೆ ಆಗ್ತದೆ ನಮಗೊಂದು ಧೈರ್ಯ ಬರ್ತದೆ ಮಾರೆ, ಒಂದು ಸಿಬ್ಬಂದಿಗಳು ಒಂದೆಲ್ಲ ನಮಗೆ ಸಪೋರ್ಟ್ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಅಲ್ಲೇ ಒಂದು 50% ಅವ್ರು ಗುಣ ಆಗುವಂಥ ಸಾಧ್ಯತೆ ಇರುತ್ತೆ. ರೈಟ್. ಓಕೆ, ಇವಾಗ ಪೆಥಾಲಜಿಸ್ಟ್, ಬಯೋಕೆಮಿಸ್ಟ್ ಹಾಗೆಯೇ ಮೈಕ್ರೋಬಯಾಲಜಿಸ್ಟ್ಗಳಂತಹ ತಜ್ಞರು ಲ್ಯಾಬ್ನಲ್ಲಿ ಯಾವ ರೀತಿಯಾದಂತಹ ಅವರ ಒಂದು ಪ್ರಮುಖ ಪಾತ್ರ ಏನು ಅಂತ? ಲ್ಯಾಬಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್, ಅವರು ಅಲ್ಲಿ ವರ್ಕ್ ಮಾಡುವಂಥ ಟೆಕ್ನಿಷಿಯನ್ಸನ್ನೆಲ್ಲ ನಾವು ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಹೇಳ್ತೀವಿ, ಲ್ಯಾಬ್ ಟೆಕ್ನಾಲಜಿಸ್ಟ್ ಅಂತೇಳಿ. ಇವರ ಜವಾಬ್ದಾರಿ ಏನಂತ ಹೇಳಿದರೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡೋದು, ಅದರಿಂದ ಸ್ಯಾಂಪಲ್ ಪ್ರಿಪ್ರೇಷನ್ ಇರುವ ಸ್ಟೆಪ್ಸನ್ನು ಮಾಡೋದು, ಟೆಸ್ಟ್ ಮಾಡೋದು, ರಿಪೋರ್ಟ್ ಜನ್ರೇಟ್ ಮಾಡೋದು. ಈ ರಿಪೋರ್ಟ್ ನಾರ್ಮಲ್ ಆಗಿದೆಯಾ, ಎಬ್ನಾರ್ಮಲ್ ಇದೆಯಾ, ಜಾಸ್ತಿ ಇದೆಯಾ, ವ್ಯಾಲ್ಯೂಸ್ ಕಡಿಮೆ ಇದೆಯಾ ಅಂತೇಳಿ ನೋಡುವವರೇ ಈ ಪೆಥಾಲಜಿಸ್ಟ್, ಬಯೋಕೆಮಿಸ್ಟ್ ಮತ್ತು ಮೈಕ್ರೋಬಯಾಲಜಿಸ್ಟ್. ಈ 3 ಡಾಕ್ಟರ್ ಅಲ್ಲದೆ ಇನ್ನೂ ಬೇರೆ ಸ್ಪೆಷಲೈಸೇಷನ್ ಇದೆ ಲ್ಯಾಬಲ್ಲಿ. ಬಟ್ ಜನರಲಿ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ರಿಪೋರ್ಟ್ ಬಂದಾಗ 2 ಸ್ಟೆಪ್ ವೆರಿಫಿಕೇಷನನ್ನು ನಾವು ಮಾಡ್ತೇವೆ.
ಫಸ್ಟ್ ಸ್ಟೆಪ್ ವೆರಿಫಿಕೇಷನಲ್ಲಿ ಟೆಕ್ನಿಷಿಯನ್ಸೇ ನೋಡ್ತಾರೆ ಆ ರಿಸಲ್ಟ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಮ್ಯಾನ್ಯಲ್ ಮೆಥಡಲ್ಲಿ ಮಾಡಿರೋದು ಅಥವಾ ಅಡ್ವಾನ್ಸ್ಡ್ ಆಟೋಮೇಷನ್ ಮೆಥಡ್ಸಲ್ಲಿ ಮಾಡಿರುವಂಥ ಟೆಸ್ಟ್ಗಳಲ್ಲಿ ರಿಪೋರ್ಟ್ ಬಂದಿರೋದು ಈಸ್ ಇಟ್ ಟ್ರೂ ರಿಪೋರ್ಟ್ ಅಂತೇಳಿ, ಟ್ರೂ ವ್ಯಾಲ್ಯೂಸಾ ಅಥವಾ ಮೆಷಿನಲ್ಲಿ ಏನಾದರೂ ಮೇಲೆ ಕೆಳಗೆ ಆಗಿದೆ ಅಂತೇಳಿ ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಟೆಕ್ನಿಷಿಯನ್ಸ್ ಮಾಡ್ತಾರೆ. ಆ ಬಂದಿರುವ ವ್ಯಾಲ್ಯೂವನ್ನು ಹಳೆ ಟೆಸ್ಟ್ ರಿಸಲ್ಟನ್ನು ಚೆಕ್ ಮಾಡಿ ಅದರಿಂದ ಏನಾದರೂ ಚೇಂಜಸ್ ಇದೆಯಾ ಇಲ್ವಾ ಅಂತೇಳಿ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಈ ಡಾಕ್ಟರ್ಸ್ ಮಾಡ್ತಾರೆ. ಸೊ ಅವರ ವೆರಿಫಿಕೇಷನ್ ಆದ ನಂತರನೇ ರಿಪೋರ್ಟ್ ಜನ್ರೇಟ್ ಆಗೋದು. ಸೊ ಅವರ ರೋಲ್ ಏನಾಗುತ್ತೆ ಅಂತ ಹೇಳಿದರೆ ಈ ರಿಪೋರ್ಟ್ ಕೊಡ್ತಿರುವಾಗ ಆ ರಿಪೋರ್ಟದ್ದು ವ್ಯಾಲಿಡಿಟಿ ಇದೆಯಾ ಇಲ್ವಾ ಅಂತೇಳಿ, ಇಸ್ ಇಟ್ ವ್ಯಾಲಿಡ್ ಆರ್ ನಾಟ್ ಅಂತ ಹೇಳೋ ಕ್ವಶನನ್ನು ಈ ಪ್ಯಾಥಾಲಜಿಸ್ಟ್, ಬಯೋಕೆಮಿಸ್ಟ್ ಮತ್ತು ಮೈಕ್ರೋಬಯಾಲಜಿಸ್ಟ್ ಅವರು ಆನ್ಸರ್ ಮಾಡ್ತಾರೆ. ಓಕೆ, ಸೊ ಇವಾಗ ಯಾವುದೇ ಒಂದು ರಿಪೋರ್ಟ್ ಇದು ಪ್ರಾಂಪ್ಟ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಕೆಲವೊಂದು ಪ್ರೋಟೋಕಾಲ್ಸ್ ಅಂತ ಇರುತ್ತೆ ಅಥವಾ ಸ್ಟೆಪ್ಸ್ ಅಂತ ಏನು ಹೇಳ್ತೇವೆ ಕಾಮನ್ ಲ್ಯಾಂಗ್ವೇಜಲ್ಲಿ. ಸೊ ಈ ಒಂದು ರಿಪೋರ್ಟ್ ನಿಖರವಾಗಿ ಬರಬೇಕು ಅಂದರೆ ಅಲ್ಲಿ ಯಾವೆಲ್ಲ ಸ್ಟೆಪ್ಸನ್ನು ತಗೊಳ್ತಾರೆ? ಯೂಶ್ವಲಿ ಎಷ್ಟೆಲ್ಲ ಮೆಷಿನ್ಸ್ ಇನ್ವಾಲ್ವ್ ಆಗಿರ್ತದೆ, ಮೆಷಿನ್ ಕಂಡೀಷನ್ಸ್ ಅಪ್ ಟು ಡೇಟ್ ಇರಬೇಕು, ಮೆಷಿನ್ಸ್ ಮೇಂಟೆನೆನ್ಸ್ ಪ್ರೊಸೀಜರ್ಸ್ ಎಲ್ಲನೂ ಆಗಬೇಕು, ಸರ್ವಿಸಿಂಗ್ ಆಗಿರಬೇಕು, ಕ್ಯಾಲಿಬ್ರೇಷನ್ಸ್ ಆಗಬೇಕು. ಇದನ್ನು ನಾವು ಆ್ಯಸ್ ಪೀರಿಯಾಡಿಕ್ ಟೈಮ್ ಫ್ರೇಮಲ್ಲಿ ನಾವು ಇದನ್ನು ಮಾಡ್ತೇವೆ. ವಾರಕ್ಕೊಮ್ಮೆ ಮಾಡ್ತೇವೆ, ತಿಂಗಳಿಗೊಮ್ಮೆ. ಕೆಲವು ಸ್ಟೆಪ್ಸನ್ನು ನಾವು ವಾರಕ್ಕೊಮ್ಮೆ ಮಾಡ್ತೇವೆ, ಕೆಲವುದನ್ನು ನಾವು ತಿಂಗಳಿಗೊಮ್ಮೆ ಮಾಡ್ತೇವೆ, ಕೆಲವೊಮ್ಮೆ ವರ್ಷಕ್ಕೊಮ್ಮೆ ಮಾಡ್ತೇವೆ. ಸೊ ಇದನ್ನೆಲ್ಲ ಸ್ಟೆಪ್ಸ್ ಎಲ್ಲ ರೆಡಿ ಮಾಡಿದ ನಂತರ ಮೆಷಿನದ್ದು ಆಪರೇಷನಲ್ ಸ್ಟೇಟಸ್ ನಮಗೆ ಗ್ಯಾರಂಟಿ ಆಗ್ತದೆ. ಅದರ ನಂತರ ಬರೋದು ಸ್ಯಾಂಪಲ್ ಕಲೆಕ್ಷನಲ್ಲಿ. ಸ್ಯಾಂಪಲ್ ಕಲೆಕ್ಷನ್ ಮಾಡ್ತಿರುವಾಗ ಯಾವುದೆಲ್ಲ ಪ್ರೊಸೀಜರ್ಸ್ ನಾವು ಫಾಲೋ ಮಾಡಬೇಕು, ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ ನಂತರ ಟ್ರಾನ್ಸ್ಪೋರ್ಟೇಷನಲ್ಲಿ ಏನೆಲ್ಲ ಸ್ಟೆಪ್ಸ್ ನಾವು ತಗೊಳ್ಬೇಕು, ಲ್ಯಾಬ್ ಎಂಟ್ರ್ ಆದ ನಂತರ ಸ್ಯಾಂಪಲ್ಸನ್ನು ನಾವು ಹೇಗೆ ಪ್ರೋಸೆಸ್ ಮಾಡಬೇಕು, ಈ ಸ್ಯಾಂಪಲ್ ಹ್ಯಾಂಡ್ಲಿಂಗಲ್ಲಿ ಸಹ ಸ್ವಲ್ಪ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ ಅಂತೇಳಿ SOP ಅಂತ ಹೇಳ್ತೀವಿ, ಆ SOP ಪ್ರಕಾರನೇ ಮಾಡ್ತೇವೆ. ಇದರಲ್ಲಿಂದ ವೇರಿಯೇಷನ್ ತುಂಬಾ ಕಡಿಮೆ ಆಗ್ತದೆ. ಅದಾದ ನಂತರ ಟೆಸ್ಟಿಂಗ್ ಮಾಡಿದ ನಂತರ ನಮ್ಮದು ಟೆಸ್ಟಿಂಗ್ ಅದು ಕ್ವಾಲಿಟಿ ಹೇಗಿದೆ ಅಂತ ಹೇಳೋದಕ್ಕೆ ನಮ್ಮಲ್ಲಿ 2 ಇಂಪಾರ್ಟೆಂಟ್ ಕ್ವಾಲಿಟಿ ಸ್ಟೆಪ್ಸ್ ಇದೆ. ಒಂದು ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು, ಅದನ್ನು ನಾವು ಲ್ಯಾಬಲ್ಲೇ ಮಾಡ್ತೇವೆ. ಮತ್ತೊಂದು ನಾವು ಎಕ್ಸ್ಟರ್ನಲ್ ಕ್ವಾಲಿಟಿ ಪ್ರೋಗ್ರಾಮ್ಸಿಗೂ ಸಬ್ಸ್ಕ್ರೈಬ್ ಮಾಡಿದ್ದೇವೆ. ನಮಗೆ ಬೇರೆ ಕಡೆಯಿಂದ ಸ್ಯಾಂಪಲ್ ಬರ್ತದೆ, ನಾವು ಟೆಸ್ಟ್ ಮಾಡಿ ಅದನ್ನು ಅವರಿಗೆ ರಿಪೋರ್ಟ್ ಕಳಿಸ್ತೇವೆ. ಅವರು ಕಂಪೇರ್ ಮಾಡಿ ಹೇಳ್ತಾರೆ ನಮ್ಮ ಟೆಸ್ಟಿಂಗ್ ಕ್ವಾಲಿಟಿ ಹೇಗಿದೆ ಅಂತೇಳಿ. ಇಷ್ಟೆಲ್ಲ ಆದ ನಂತರನೂ ನೆಕ್ಸ್ಟ್ 1 ಸ್ಟೆಪ್ ವೆರಿಫಿಕೇಷನ್ ಇದೆ. ನಾವು ರಿಪೋರ್ಟ್ ಕೊಡುವ ಮುಂಚೆ ಈಚ್ ಇಂಡಿವಿಜುವಲ್ ಟೆಸ್ಟದ ರಿಸಲ್ಟನ್ನು ನಾವು ಚೆಕ್ ಮಾಡ್ತೇವೆ, ಕ್ರಾಸ್ ಚೆಕ್ ಮಾಡ್ತೇವೆ, ಓಲ್ಡ್ ರಿಪೋರ್ಟ್ಸಿಗೆ ಚೆಕ್ ಮಾಡ್ತೇವೆ. ಡಾಕ್ಟರ್ಸದ್ದು ವ್ಯಾಲಿಡೇಷನ್ ಆದ ನಂತರನೇ ಇದು ರಿಪೋರ್ಟ್ ಪೇಷಂಟ್ಗೆ ನಾವು ಕೊಡ್ತೇವೆ. ರೈಟ್, ಓಕೆ. ಇವಾಗ ಡಯಾಲಿಸಿಸ್ ಯೂನಿಟಲ್ಲಿ ಒಂದು ನಿಖರವಾಗಿ ಒಂದು ರಿಪೋರ್ಟ್ ಬರಬೇಕು ಅಂತ ಹೇಳಿದರೆ ಯಾವೆಲ್ಲ ಕ್ರಮಗಳನ್ನು ತಗೊಳ್ತಾರೆ ಅಲ್ಲಿ? ಫಸ್ಟ್ ನಾವೀಗ ಸ್ಯಾಂಪಲ್ ಪೇಷಂಟ್ಗಳದ್ದು ಸ್ಯಾಂಪಲ್ ತೆಗಿತೇವೆ. ಯಾಕೆಂದರೆ ಡಯಾಲಿಸಿಸ್ ಪೇಷಂಟ್ಗಳಿಗೆ ಯೂಶ್ವಲಿ ನಾವು ಕ್ಯಾನ್ಯುಲೇಷನ್ ಮಾಡುವಾಗ ಸಪ್ರೇಟ್ ವಿಡ್ರಾ ಮಾಡಿ ಬ್ಲಡ್ ತೆಗೆದು ಸ್ಯಾಂಪಲ್ಗೆ ಕಳಿಸಬೇಕು ಅನ್ನೋದು ಏನಿರೋದಿಲ್ಲ. ಆದ ಕಾರಣ ಡಯಾಲಿಸಿಸ್ ಮಾಡ್ತಿರುವಾಗಲೇ ಲೈಕ್ ಪ್ರೀ ಡಯಾಲಿಸಿಸ್ ಶುರು ಮಾಡುವ ಹೊತ್ತಿಗೆ ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಲ್ಯಾಬಿಗೆ. ಸೊ ಅಲ್ಲಿಂದ ನಮಗೆ ಅವ್ರು ನಿಖರವಾಗಿ ಇಮಿಡಿಯೇಟ್ ರಿಪೋರ್ಟ್ ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಪ್ರೀ ಟೆಸ್ಟ್ ಏನಿದೆ ಮತ್ತು ಡಯಾಲಿಸಿಸ್ ಆದ ನಂತರ ಕೂಡ ನಾವು ಪೋಸ್ಟ್ ಟೆಸ್ಟ್ ಮಾಡ್ತೇವೆ. ಯಾಕೆಂದರೆ ಎಷ್ಟು ಪರಿಣಾಮವಾಗಿ ಡಯಾಲಿಸಿಸ್ ಆಗಿದೆ ಇಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಆದ ಕಾರಣ ನಾವು ಪ್ರೀ ಟೆಸ್ಟ್ ಕೂಡ ಇರ್ತದೆ ಕೆಲವೊಮ್ಮೆ, ಅಂದರೆ ಡೈಲಿ ಇರುವುದಿಲ್ಲ, ಮಂತ್ಲಿ ಟ್ವೈಸ್ ಹೇಗೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಕೆಲವರದ್ದು ಅಬ್ನಾರ್ಮಲ್ ಲೆವೆಲ್ಸ್ ಇರ್ತದೆ, ಸೊ ಅವರದ್ದು ಬೆಟರ್ ಆಗಿದೆ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೋಸ್ಕರ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೇವೆ ನಾವು. ಸೊ ಅದು ಮಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ ಎಷ್ಟು ಯೂಸ್ ಆಗಿದೆ, ಅವರಿಗೆ ಎಫಿಷಿಯೆಂಟ್ ಆಗಿ ಡಯಾಲಿಸಿಸ್ ಆಗಿದೆ ಇಲ್ವಾ ಅಂತೇಳಿ ವೇರಿಫಿಕೇಶನ್ ಪರ್ಪಸ್ಸಿಗೋಸ್ಕರ ಕೂಡ ಮಾಡ್ಕೊಳ್ಬೋದು. ಸೊ ಹಾಗೆ ನಾವು ಲ್ಯಾಬಿಗೆ ತುಂಬ ಕನೆಕ್ಟ್ ಆಗಿರ್ತೇವೆ ಡಯಾಲಿಸಿಸ್. ಹೌದು ಹೌದು. ಎಸ್, ಓಕೆ. ಇವಾಗ ನಿಮ್ಮ ಮಂಗಳ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಯಾವೆಲ್ಲ ಪ್ರಮುಖ ಸೇವೆಗಳಿರುತ್ತೆ? ಪೆಥಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಮತ್ತು ಇತರ 5-6 ವಿಭಾಗಗಳನ್ನು ಸೇರಿಸಿದರೆ 250ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನು ನಾವು ಲ್ಯಾಬಲ್ಲಿ ಮಾಡ್ತೇವೆ. ಈ ಟೆಸ್ಟ್ಗಳಲ್ಲಿ ಎಮರ್ಜೆನ್ಸಿಗೆ ಬೇಕಾದಂಥ ಟೆಸ್ಟಿಂಗ್ ಇದೆ. ರುಟೀನ್ಲಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಮಾಡುವಂಥ ಟೆಸ್ಟಿಂಗ್ ಅವೈಲೇಬಲ್ ಇದೆ. ಪ್ಯಾಕೇಜಸ್ ಆಗಿ ಕೂಡ ಮಾಡ್ತೇವೆ. ರೀನಲ್ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್ ಟೆಸ್ಟ್, ಸೊ ಈ ಥರ ಲಿವರ್ ಫಂಕ್ಷನ್ ಟೆಸ್ಟ್ಗಳು, ಸೊ ಈ ಥರ ಬೇರೆ ಬೇರೆ ಟೆಸ್ಟ್ಗಳು ಪ್ಯಾಕೇಜಲ್ಲಿ ಕೂಡ ಅವೈಲೇಬಲ್ ಇದೆ ನಮ್ಮ ಹಾಸ್ಪಿಟಲಲ್ಲಿ. ಈ ಪ್ಯಾಕೇಜ್ಗಳನ್ನು ನಾವು ಡೆಡಿಕೇಟೆಡ್ ಆಗಿ ಪ್ಲ್ಯಾನ್ ಮಾಡಿದ್ದು. ಈಗ ಇವರು ಹೇಳಿದಾಗೆ ಡಯಾಲಿಸಿಸ್ಗೆ ಸ್ಪೆಸಿಫಿಕ್ ಆಗಿ ಪ್ಯಾಕೇಜ್ ಇದೆ, ಅದೇ ಸರ್ಜರಿಗೆ ಹೋಗುವಂಥ ಪೇಷಂಟ್ಸ್ಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಟೆಸ್ಟ್ ಅಂತ ನಾವು ಮಾಡ್ತೇವೆ, ಅದನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ನಾವು 24 hours ಲ್ಯಾಬೊರೇಟರಿ ಓಪನ್ ಇದೆ. ಸೊ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಸಹ ಎಟ್ ಎನಿ ಟೈಮ್ ಇನ್ ದ ಡೇ ನಾವು ಸ್ಯಾಂಪಲ್ ಪ್ರೊಸೆಸ್ ಮಾಡುವಂಥ ಆಪರೇಷನಲ್ ಸ್ಟೇಟಸಲ್ಲಿ ನಾವು ಇದ್ದೇವೆ. ಅಷ್ಟೇ ಅಲ್ಲದೆ ಈಗ ಹೋಮ್ ಕಲೆಕ್ಷನ್ನು ಆಫರ್ ಮಾಡ್ತಿದ್ದೇವೆ. ನಾವು ಟೆಸ್ಟ್ ಬುಕ್ಕಿಂಗ್ ಆದ ನಂತರ ಮನೆಗೆ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಬರ್ತೇವೆ. ಪ್ಲಸ್ ಪೇಷಂಟ್ಸ್ ಅವರಾಗಿಯೇ
ಬಂದು ಸ್ಯಾಂಪಲನ್ನು ಕೊಟ್ಟು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬೋದು. ಇನ್ ಕೇಸ್ ಪೇಷಂಟ್ಸ್ಗೆ ಏನಾದರೂ ಡೌಟ್ ಇದ್ದರೆ ಸ್ಯಾಂಪಲ್ ಕೊಟ್ಟು ಟೆಸ್ಟ್ ಮಾಡಿಸಿ ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಅದನ್ನು ಪಡ್ಕೊಳ್ಬೋದು. ಮೇಯ್ನ್ ರೀಸನ್ ಏನು ಇಷ್ಟೆಲ್ಲ ಸರ್ವಿಸಸ್ ನಾವು ಆಫರ್ ಮಾಡೋದು ಯಾಕೆ ಅಂತ ಹೇಳಿದರೆ ಪೇಷಂಟ್ ಕನ್ವೀನಿಯನ್ಸ್. ಈಗ ಎಲ್ಲರೂ ಈಗ ವರ್ಕಿಂಗ್ ಕ್ಲಾಸ್ ಅವರು ಆಗಿರ್ಬೋದು, ಸೊ ಅವರದ್ದು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡು ಕಡೆನೂ ಅದು ಇಂಪ್ಯಾಕ್ಟ್ ಆಗಬಾರ್ದು. ಸ್ಪೆಷಲ್ ಡೆಡಿಕೇಟೆಡ್ ಟೈಮ್ ಅವ್ರು ತೊಗೊಂಡು ಲ್ಯಾಬಿಗೆ ಬರೋದು ಅಥವಾ ಹಾಸ್ಪಿಟ್ಲಿಗೆ ಬರೋದು ಎಷ್ಟು ಕಡಿಮೆ ಮಾಡಲಿಕ್ಕೆ ಆಗ್ತದೆ ನಮಗೆ, ಅಷ್ಟರಲ್ಲಿ ಅವರ ಈ ಕ್ವಾಲಿಟಿ ಆಫ್ ಲೈಫನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಮನೆಯಲ್ಲಿ ಈಗ ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಯಾವುದೇ ಸ್ಯಾಂಪಲ್ ಕಲೆಕ್ಷನ್ ಅಂತ ಹೇಳ್ತಾರಲ್ಲ, ಸೊ ಅದರದ್ದು ಒಂದು ಪ್ರಾಸೆಸ್ ಹೇಗೆ ಅಂತ? ಯೂಶ್ವಲಿ ಬ್ಲಡ್ ಹೋಮ್ ಕಲೆಕ್ಷನ್ ಯಾಕೆ ನಾವು ಮಾಡ್ತೇವೆ ಅಂತ ಹೇಳಿದರೆ, ಈಗ 9 to 5 ಡ್ಯೂಟಿಗೆ ಹೋಗುವವರು ಅಥವಾ ನೈಟ್ ಶಿಫ್ಟ್ ಇದ್ದವರು, ಈ ಸ್ವಲ್ಪ ವಯಸ್ಸಾದವರು ಅಥವಾ ಅವರಿಗೆ ಹಾಸ್ಪಿಟ್ಲ್ ಅಥವಾ ಲ್ಯಾಬಿಗೆ ಬರಲಿಕ್ಕೆ ಆಗೋದಿಲ್ಲ ಖಾಲಿ ಸ್ಯಾಂಪಲ್ ಕೊಡಲಿಕ್ಕೆ ಅಂತ ಹೇಳಿ, ಅವರ ಕನ್ವೀನಿಯನ್ಸಿಗೆ ಸರಿಯಾಗಿ ನಾವು ಮನೆಯಲ್ಲೇ ಸ್ಯಾಂಪಲ್ ಕಲೆಕ್ಷನನ್ನು ಮಾಡುವಂಥ ಒಂದು ಸೌಲಭ್ಯವನ್ನು ಒದಗಿಸ್ತೇವೆ. ನಾವು ನಮ್ಮ ಲ್ಯಾಬಿಗೆ ಬಂದಂಥ ಯಾವುದೇ ರಿಕ್ವೆಸ್ಟ್ ಇರ್ಬೋದು, ಈಗ ಟೆಸ್ಟಿಗೆ ರಿಕ್ವೆಸ್ಟ್ ಬಂದರೆ ನಾವು ಅದನ್ನು ನಮ್ಮ ಟ್ರೈನ್ಡ್ ಫ್ಲಿಬೋಟಮಿಸ್ಟ್ ಅವರಿಗೆ ಫಾರ್ವರ್ಡ್ ಮಾಡ್ತೇವೆ. ಅವರು ಪೇಷಂಟನ್ನು ಕಾಂಟ್ಯಾಕ್ಟ್ ಮಾಡಿ ಡೇಟ್ ಮತ್ತು ಟೈಮ್, ಯಾವ ಟೈಮಲ್ಲಿ ಬಂದು ಅವ್ರು ಕಲೆಕ್ಟ್ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದೇ ಟೈಮಿಗೆ ಅವರು ಆ ಲೊಕೇಶನ್ ರೀಚ್ ಆಗಿ, ಮನೆಗೆ ರೀಚ್ ಆಗಿ ಬೇಕಾದಂಥ ಎಲ್ಲ ಸ್ಯಾಂಪಲ್ಸನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರ ಅದನ್ನು ಅವರು ಸ್ಯಾಂಪಲನ್ನು ಲ್ಯಾಬಿಗೆ ತಲುಪಿಸ್ತಾರೆ. ಈ ಸೌಲಭ್ಯದಿಂದ ಅಡ್ವಾಂಟೇಜ್ ಏನಾಗ್ತದೆ ಪೇಷಂಟ್ಸಿಗೆ ಅಂತ ಹೇಳಿದರೆ, ಅವರು ಟ್ರಾಫಿಕ್ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ. ಮೂಮೆಂಟ್ ಈಗ ಮೇಯ್ನ್ಲಿ ಯಾರೆಲ್ಲ ಇಂಪ್ಯಾರ್ಡ್ ಇದ್ದಾರೆ, ಮೂವ್ ಮಾಡ್ಲಿಕ್ಕೆ ಆಗದವರು, ಸೊ ಅವರು ಒಬ್ಬರೇ ಬರಬೇಕಾಗಿಲ್ಲ ಅಥವಾ ಬೇರೆ ಯಾರನ್ನು ಅವರು ಕರ್ಕೊಂಡು ಬರಬೇಕಾಗಿಲ್ಲ. ಅಸಿಸ್ಟೆನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಟೈಮಿಂಗ್ಸ್, ಅವರಿಗೆ ಈಗ ಡ್ಯೂಟಿಗೆ ಹೋಗಬೇಕು ಅಂತಿದ್ರೆ ಇವರು ಹೋಗಿ ಬಂದು ಮತ್ತೆ ಅಲ್ಲಿಂದ ಡ್ಯೂಟಿಗೆ ಹೋಗಬೇಕು, ಆ ಒಂದು ಇನ್ಕನ್ವೀನಿಯನ್ಸ್ ಇರುವುದಿಲ್ಲ. ಸೊ ಅದ ಕಾರಣ ಫ್ಲೆಬಟಮಿಸ್ಟ್ ಬೆಳಗ್ಗೆ ಬಂದು ಟೈಮಿಂಗ್ಸ್ ಇವರದ್ದು ಕನ್ವೀನಿಯಂಟ್ ಟೈಮ್ ಹೇಳಿದ್ರೆ ಆ ಟೈಮಿಗೆ ಬಂದು ಕಲೆಕ್ಟ್ ಮಾಡಿ ಮತ್ತು ರಿಪೋರ್ಟನ್ನು ಕೂಡ ವಾಟ್ಸಪ್ ಮೂಲಕ ಇಲ್ಲದ್ರೆ ಮೇಲ್ ಮೂಲಕ ಕಳಿಸ್ತಾರೆ. ಸೊ ಮತ್ತು ಆ ರಿಪೋರ್ಟ್ ಹಿಡ್ಕೊಂಡು ಅವರು ಡಾಕ್ಟರ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೋಗ್ಬೋದು. ಸೊ ಅವರದ್ದು ಟೈಮಿಂಗ್ಸ್ ಸೇವ್ ಆಗ್ತದೆ, ಇನ್ನೊಬ್ಬರ ಹೆಲ್ಪ್ ಬೇಕು ಅನ್ನೋದನ್ನು ಅವಾಯ್ಡ್ ಮಾಡ್ಬೋದು. ಆ ಥರ ಕೆಲವೊಂದು ರೋಗಗಳಿಗೆ ಸ್ಪೆಸಿಫಿಕ್ ಟೈಮಲ್ಲಿ, ಆ ಸರಿಯಾದ ಟೈಮಲ್ಲೇ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಮಲೇರಿಯಾದಲ್ಲಿ ಜ್ವರ ಇದ್ದಾಗಲೇ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು. ಜ್ವರ ಇಲ್ಲದಿದ್ದಾಗ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿದರೆ ಅದರಿಂದ ಟೆಸ್ಟ್ ನೆಗೆಟಿವ್ ಬರುವಂಥ ಚಾನ್ಸಸ್ ಉಂಟು. ಸೊ ಇಂಥ ಸಿಚುವೇಷನಲ್ಲಿ ಜ್ವರ ಇರುವಂಥ ಒಂದು ರೋಗಿ ಮನೆಯಿಂದ ರಿಕ್ಷಾದಲ್ಲಿ ಬರೋದು ಅಥವಾ ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಬರುವಷ್ಟರಲ್ಲಿ ಅವರ ಕಂಡೀಷನ್ಸ್ ಚೇಂಜು ಆಗ್ಬೋದು, ಇನ್ನೂ ಕೆಟ್ಟದಾಗಿಯೂ ಆಗುವಂಥ ಸಾಧ್ಯತೆ ಉಂಟು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಜಸ್ಟ್ ನಮಗೆ ಅವರು ಕಾಲ್ ಮೂಲಕ ಇನ್ಫಾರ್ಮ್ ಮಾಡಿದರೆ ಆ ಜ್ವರ ಇರುವ ಸಂದರ್ಭದಲ್ಲಿ ನಾವು ಅವರ ಮನೆಗೆ ಹೋಗಿ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಬರ್ತೇವೆ. ಅದೇ ರೀತಿಯಲ್ಲಿ ಮೇಡಮ್ ಹೇಳಿದಾಗೆ ಸ್ಯಾಂಪಲ್ ಮಾತ್ರ ಅಲ್ಲ, ರಿಪೋರ್ಟನ್ನು ಅವರ ಮನೆಗೆ ತನಕ ರೀಚ್ ಮಾಡುವಂಥ ಸೌಲಭ್ಯ ನಮ್ಮಲ್ಲಿ ಇದೆ. ನಾವು ವಾಟ್ಸಪ್ ಮೂಲಕ ರಿಪೋರ್ಟನ್ನು ಪೇಷಂಟ್ಸಿಗೂ ಕೊಡ್ತೇವೆ, ಡಾಕ್ಟರ್ಸಿಗೂ ತಲುಪಿಸಿ ಕೊಡ್ತೇವೆ. ಓಕೆ, ಇನ್ನು ಇವಾಗ ಟರ್ನ್ ಅರೌಂಡ್ ಟೈಮ್ ಅಂತ, ಈ ಒಂದು ರಿಪೋರ್ಟ್ ಸಿಗುವಂಥ ಟೈಮ್, ಇದು ಎಷ್ಟು ಇಂಪಾರ್ಟೆಂಟ್? ಟರ್ನ್ ಅರೌಂಡ್ ಟೈಮ್ ಅಂತ ಹೇಳಿದರೆ, ಈ ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಸ್ಯಾಂಪಲ್ ಕಲೆಕ್ಷನಿಂದ ರಿಪೋರ್ಟ್ ಜನ್ರೇಷನ್ ತನಕ. ರಿಪೋರ್ಟ್ ಎಷ್ಟು, ಆ ಟೈಮನ್ನು ನಾವು ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತೇವೆ. ಟರ್ನ್ ಅರೌಂಡ್ ಟೈಮ್ ಕಡಿಮೆ ಇದ್ದಷ್ಟು ನಮಗೆ ರಿಪೋರ್ಟನ್ನು ಬೇಗ ಜನ್ರೇಟ್ ಮಾಡ್ಬೋದು. ಅದರ ಎಫೆಕ್ಟ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಪೇಷಂಟ್ಸಿಗೆ ಟ್ರೀಟ್ಮೆಂಟ್ಸ್ ತುಂಬ ಫಾಸ್ಟ್ ಆಗ್ತದೆ. ಈಗ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಇದ್ದ ಪೇಷಂಟಿಗೆ ನಾವು ಎಷ್ಟು ಬೇಗ ರಿಪೋರ್ಟ್ ಕೊಡ್ಲಿಕ್ಕೆ ಆಗ್ತದೆ ಅಷ್ಟೇ ಬೇಗ ಅವರಿಗೆ ಟ್ರೀಟ್ಮೆಂಟು ಮಾಡಲಿಕ್ಕೆ ಆಗ್ತದೆ ಅಂತ. ಸೊ ಟರ್ನ್ ಅರೌಂಡ್ ಟೈಮದ ಅಡ್ವಾಂಟೇಜ್ ನಮಗೆ, ನಾವು ಆದಷ್ಟು ಕಡಿಮೆ ಮಾಡಿ ಪ್ರತಿಯೊಂದು ಟೆಸ್ಟದ್ದು ಟರ್ನ್ ಅರೌಂಡ್ ಟೈಮನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತಿದ್ದಾಗೆ ಪೇಷಂಟ್ ಅದು ಟ್ರೀಟ್ಮೆಂಟಲ್ಲಿ ಟೈಮ್ ತುಂಬ ಕಡಿಮೆ ಆಗ್ತದೆ. ಅದರಿಂದ ಪೇಷಂಟ್ ಅದು ಕಂಡೀಷನ್ಸ್ ಇಂಪ್ರೂವ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಡಯಾಲಿಸಿಸ್ ಪೇಷಂಟ್ಗಳು ಡಯಾಲಿಸಿಸ್ ಆಗ್ತಾ ಇರ್ತದೆ. ಸೊ ನಡುವಲ್ಲಿ ಅವ್ರಿಗೆ ಏನಾದರೂ ಪೊಟ್ಯಾಷಿಯಂ ಲೆವೆಲ್ ಕೆಲವು ಪೇಷಂಟ್ಗಳಿಗೆ ಕೆಲವೊಮ್ಮೆ ಹೈ ಆಗ್ತದೆ, ಕೆಲವೊಮ್ಮೆ ಲೋ ಆಗ್ತದೆ. ಸೊ ಈ ಥರ ಏನಾದರೂ ಆದರೆ ಅವರಿಗೆ ಹೃದಯದ್ದು ಕಾಂಪ್ಲಿಕೇಶನ್ ಶುರು ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ಸ್. ಸೊ ಇಮಿಡಿಯೇಟ್ ಏನು ಮಾಡಬೇಕು ಹೇಳಿದರೆ, ನಮಗೆ ಬ್ಲಡ್ ಸ್ಯಾಂಪಲ್ ಹೋದ ಕೂಡಲೇ ಎಮರ್ಜೆನ್ಸಿ ಪರ್ಪಸ್ ಇಮಿಡಿಯೇಟಾಗಿ ಅವ್ರು ಮಾಡಿಕೊಟ್ರೆ ನಮಗೆ ಅಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ಪೊಟ್ಯಾಷಿಯಂ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಏನು ನೆಕ್ಸ್ಟ್ ಸ್ಟೆಪ್ ಏನು ಅದನ್ನೆಲ್ಲ ನಮಗೆ ಇಮಿಡಿಯೇಟಾಗಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಸೇಮ್ ಥಿಂಗ್ ಈವನ್ ಗ್ಲುಕೋಸ್ ಲೆವೆಲ್ಸ್, ಕೆಲವೊಮ್ಮೆ ಹೈಪೋಗ್ಲೈಸಿಮಿಯಾ ಆಗ್ತಾರೆ. ದೋ ನಾವು ಟೆಸ್ಟ್ ಮಾಡಿದರೂ ಕೂಡ ಕೆಲವೊಂದ್ಸಲ ವೇರಿಯೇಷನ್ ಬರುವ ಚಾನ್ಸಸ್ ಇರ್ತದೆ. ಸೊ ಆಗ ನಮಗೆ ಇಮಿಡಿಯೇಟ್ ಆಗಿ ಡಿಸಿಷನ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಟರ್ನ್ ಅರೌಂಡ್ ಟೈಮ್ ಅದಕ್ಕೆ ತುಂಬ ಇಂಪಾರ್ಟೆಂಟ್. ಇಮಿಡಿಯೇಟ್ ಆಗಿ ನಮಗೆ ಸಿಗುವಂಥ ಲ್ಯಾಬ್ ರಿಪೋರ್ಟ್ಸ್ ತುಂಬ ಮ್ಯಾಟರ್ ಆಗ್ತದೆ ಈ ಟೈಮಲ್ಲಿ, ಇಂಥ ಸಿಚುವೇಶನ್ಸ್ಗಳಲ್ಲಿ.
ಓಕೆ. ಸಿಮಿಲರ್ಲಿ ಸರ್ಜರಿಯಲ್ಲಿರುವಂಥ ಪೇಷಂಟ್ ಅವರ ಬ್ಲಡ್ಡದ್ದು pH ಚೇಂಜ್ ಆಗ್ಬೋದು, ಅಥವಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗ್ಬೋದು. ಇಂಥ ಸಮಯದಲ್ಲಿ ಅವ್ರು ಕೊಟ್ಟ ಸ್ಯಾಂಪಲನ್ನು ನಾವು ಆದಷ್ಟು ಬೇಗ ಟೆಸ್ಟಿಂಗ್ ಮಾಡಿ ಅದರಿಂದ ರಿಪೋರ್ಟ್ ಕೊಟ್ಟರೆ ಇಮಿಡಿಯೇಟ್ ಇಂಟರ್ವೆನ್ಷನ್ ಮಾಡ್ಬೋದು ಆನ್ ದ ಪೇಷಂಟ್. ಅದರಿಂದ ಅವರ ಸಿಚುವೇಶನನ್ನು ಇನ್ನೂ ಕಾಂಪ್ಲಿಕೇಟ್ ಆಗೋ ತನಕ ಕಾಯಬೇಕಾಗಿಲ್ಲ. ಟರ್ನ್ ಅರೌಂಡ್ ಟೈಮ್ ಅದು ಅಡ್ವಾಂಟೇಜ್ ಅಂತ ಮೇಯ್ನ್ ಅಡ್ವಾಂಟೇಜ್ ಏನಂತ ಹೇಳಿದರೆ ಅದೇ ಆದಷ್ಟು ಬೇಗ ಪೇಷಂಟ್ಸ್ ಟ್ರೀಟ್ಮೆಂಟ್ ಚಾನ್ಸಸ್ ಇರ್ತದೆ, ಪೇಷಂಟ್ಸ್ ಅದು ಸಿಚುವೇಶನನ್ನು ಇಂಪ್ರೂವ್ ಮಾಡ್ಬೋದು ಅಂತ. ರೈಟ್. ಓಕೆ. ಇವಾಗ ನವ್ಯ ಅವರೇ, ನಿಮ್ಮ ಲ್ಯಾಬ್ ವೈದ್ಯರು ಹಾಗೆಯೇ ಇತರ ವಿಭಾಗಗಳೊಂದಿಗೆ ಆ ಒಂದು ಕೋಆರ್ಡಿನೇಷನ್ ಯಾವ ರೀತಿ ಇರುತ್ತೆ ಅಂತ? ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರ್ತದೆ. ಯಾಕೆ ಅಂತ ಹೇಳಿದರೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅದೇ ಆಗಿರ್ತದೆ. ಆ ಕೋಆರ್ಡಿನೇಷನ್ ನಮಗೆ ಕರೆಕ್ಟ್ ಆಗಿಲ್ಲದಿದ್ದರೆ ನಾವು ಪೇಷಂಟಿಗೆ ನಮ್ಮದು ಮೇಯ್ನು ಧ್ಯೇಯ ಏನು ಅಂತ ಹೇಳಿದರೆ ಪೇಷಂಟ್ಗಳಿಗೆ ಒಂದು ಕೇರ್, ಮತ್ತು ಅವರು ನಮ್ಮಲ್ಲಿರುವಾಗ ನಾವು ಅವರನ್ನು ಸ್ಪೆಸಿಫಿಕ್ ಆಗಿ ತುಂಬ ಮಾನವೀಯತೆ ದೃಷ್ಟಿಯಿಂದ ಕರೆಕ್ಟಾಗಿ ನೋಡ್ಕೊಳ್ಳಬೇಕು. ಸೊ ಆದ ಕಾರಣ ನಾವು ಪೇಷಂಟ್ಗೆ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋದೇ ಮೇಯ್ನ್ ಉದ್ದೇಶ ನಮ್ಮದು. ಸೊ ಆದ ಕಾರಣ ಏನಾಗ್ತದೆ ಹೇಳಿದರೆ ಈ ಲ್ಯಾಬ್ ಮತ್ತು ಡಯಾಲಿಸಿಸ್ ಯೂನಿಟ್ ಆಗಲಿ ಬೇರೆ ಬೇರೆ ಎಲ್ಲ ಯೂನಿಟ್ಸ್ಗಳಿಗೆ ಕೂಡ ಆ ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟಾಫ್ಸ್ ನಾವು ಇನಿಷಿಯಲಿ ಅವ್ರು ಜಾಯ್ನ್ ಆಗುವಾಗಲೇ ಎಜುಕೇಟ್ ಮಾಡಿರ್ತೇವೆ, ಹೇಗಿರಬೇಕು, ಯಾವ ಥರ ಕೋಆರ್ಡಿನೇಷನಲ್ಲಿ ವರ್ಕ್ ಆಗಬೇಕು ಅಂತೇಳಿ. ಸೊ ಅಕಾರ್ಡಿಂಗ್ಲಿ ಅದೇ ಥರ ಫಾಲೋ ಅಪ್ ಆಗ್ತಾ ಹೋಗ್ತಾ ಇರ್ತದೆ. ಈ ಕೋಆರ್ಡಿನೇಷನಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟ್ ಏನಂತ ಹೇಳಿದರೆ, ಈಗ ನಾವು ರಿಪೋರ್ಟ್ಸನ್ನು ಪೇಷಂಟ್ಸ್ ಹತ್ರ ಮಾತ್ರ ಅಲ್ಲದೆ ನಾವು ಡಾಕ್ಟರ್ಸ್ ಹತ್ರನೂ ಶೇರ್ ಮಾಡ್ತೇವೆ. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಇನ್ನೊಂದು ಸ್ಟೆಪ್ ತೊಗೊಳ್ಬೇಕಾಗಿಲ್ಲ, ಅವರು ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ ಲ್ಯಾಬಿಗೆ, ಅಥವಾ ಪೇಷಂಟ್ ರಿಪೋರ್ಟ್ ಅದು ಪ್ರಿಂಟ್ ತೊಗೊಂಡು ಅದನ್ನು ತೊಗೊಂಡು ಹೋಗಬೇಕಾಗಿಲ್ಲ. ಡೈರೆಕ್ಟ್ಲಿ ಡಾಕ್ಟರ್ಸೇ ರಿಪೋರ್ಟ್ ನೋಡಿ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ಬೋದು. ಸೊ ಈ ಕೋಆರ್ಡಿನೇಷನ್ ಯೂಶ್ವಲಿ ಏನಾಗ್ತದೆ, ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಇದೆ ಅಥವಾ ಬೇರೆ ಏನಾದರೂ ಟೆಸ್ಟ್ ಅವರಿಗೆ ರಿಪೀಟ್ ಮಾಡಲಿಕ್ಕಿತ್ತು ಅಂತ ಹೇಳಿದರೆ ಆಲ್ರೆಡಿ ನಾವು ಸ್ಯಾಂಪಲ್ ತೊಗೊಂಡಿರ್ತೇವೆ. ಜಸ್ಟ್ ಥ್ರೂ ಓವರ್ ದ ಫೋನ್ ಅವ್ರು ನಮಗೆ ಇನ್ಫಾರ್ಮ್ ಮಾಡಿದರೆ ನಾವು ಅದೇ ಸ್ಯಾಂಪಲ್ಸಲ್ಲಿ ಉಳಿದ ಟೆಸ್ಟನ್ನು ಮಾಡಿ ರಿಪೋರ್ಟನ್ನು ಡೈರೆಕ್ಟ್ಲಿ ಡಾಕ್ಟರ್ಸಿಗೆ ಕಳಿಸಿಕೊಡ್ಬೋದು. ಸೊ ಅವರ ಟ್ರೀಟ್ಮೆಂಟಲ್ಲಿ ಆ ರಿಪೋರ್ಟ್ ಪ್ರಕಾರನೇ ಅವರು ಇಂಟಿಗ್ರೇಟ್ ಮಾಡ್ತಾರೆ ಟ್ರೀಟ್ಮೆಂಟನ್ನು. ಓಕೆ. ಇವಾಗ ಯೂಶಲಿ ಒಂದು ಕ್ವೆಶನ್ಸ್ ಬರುತ್ತೆ, ಈ ಬೇರೆ ಬೇರೆ ಲ್ಯಾಬ್ಗಳದ್ದು ರಿಪೋರ್ಟ್ ಬೇರೆ ಬೇರೆ ರೀತಿ ಇರುತ್ತೆ ಅಂತ. ಸೊ ಈಸ್ ಇಟ್ ಟ್ರೂ? ಹೌದು. ಯಾಕಂತ ಹೇಳಿದರೆ ನಾವು ಹೋಗುವಂಥ ಎಲ್ಲ ರೆಸ್ಟೋರೆಂಟಲ್ಲಿ ಯಾವುದೇ ಡಿಶನ್ನು ಸೇಮ್ ಡಿಶನ್ನು ನಾವು ಆರ್ಡರ್ ಮಾಡಿದ್ರೆ ಸಹ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಸೊ ಹಾಗೆ ಲ್ಯಾಬಲ್ಲಿ ಸಹ ಸ್ವಲ್ಪ ವೇರಿಯೇಷನ್ ಬರೋದು ನಾರ್ಮಲೇ. ಯಾಕಂತ ಹೇಳಿದರೆ ಬೇರೆ ಬೇರೆ ಲ್ಯಾಬ್ಗಳು ಬೇರೆ ಬೇರೆ ಮೆಷಿನ್ಸನ್ನು ಯೂಸ್ ಮಾಡ್ತಾರೆ, ಬೇರೆ ಬೇರೆ ಮೆಥಡ್ಸನ್ನು ಯೂಸ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಥರ ಸ್ಯಾಂಪಲನ್ನು ಅವರು ಹ್ಯಾಂಡಲ್ ಮಾಡ್ತಾರೆ. ಸೊ ಅದರಿಂದ ಸಣ್ಣ ಪುಟ್ಟ ವೇರಿಯೇಷನ್ಸ್ ಬರೋದು ಇಸ್ ನಾರ್ಮಲ್. ಇದನ್ನೇ ನಾವು ಆ್ಯಸ್ ಅ ಪಾಯಿಂಟ್ ಆಫ್ ಏನು ಹೇಳ್ತಾರೆ ನಾವು ಟೆನ್ಷನ್ ತೊಗೊಳ್ಳುವಂಥ ವಿಷಯ ಆಗಿರೋದಿಲ್ಲ. ಇನ್ ಕೇಸ್ ಇನ್ನೂ ಸಹ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಬರಬೇಕಂತ ಹೇಳಿದರೆ ನಾವು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ ಅದು ಸೇಮ್ ಲ್ಯಾಬಲ್ಲಿ ನೀವು ಟೆಸ್ಟ್ ಮಾಡಿಸಿ ಅಂತ. ಪ್ರತಿ ಸರ್ತಿ ರಿಪೀಟ್ ಟೆಸ್ಟಿಂಗ್ ಮಾಡಿದಾಗ ವೇರಿಯೇಷನ್ ಕಡಿಮೆ ಇದ್ದಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಇಂಪಾರ್ಟೆನ್ಸ್ ಏನಂತ ಹೇಳಿದರೆ ನಂಬರ್ ಮೇಲೆ ಫೋಕಸ್ ಮಾಡಬಾರ್ದು. ನಮಗೆ ಒಂದು ಲ್ಯಾಬಲ್ಲಿ 150 ಬಂದಿದೆ, ಇನ್ನೊಂದರಲ್ಲಿ 120 ಬಂದಿದೆ ಗ್ಲೂಕೋಸ್ ಅಂತ ಹೇಳಿ ಫೋಕಸ್ ಮಾಡಿದಾಗ ಅದು ಟೆನ್ಷನಿಗೆ ಕಾರಣ ಆಗ್ತದೆ. ಅದರ ಬದಲಿಗೆ ಯಾವ ಟೆಸ್ಟನ್ನು ಯಾವ ಲ್ಯಾಬಲ್ ಮಾಡಿದ್ರು ಸಹ ಡಾಕ್ಟರ್ ಥ್ರೂ ಅದ್ರದ್ದು ಇಂಟರ್ಪ್ರಿಟೇಷನ್ ಮಾಡಿಸೋದು ಬೆಟರ್. ಸೊ ಅದರಿಂದ ಈ ಟೆನ್ಷನ್ ಇರುವಂಥದ್ದು ಅಥವಾ ಸೈಕಾಲಜಿಕಲ್ ಎಫೆಕ್ಟನ್ನು ಪೇಷಂಟ್ಸ್ ಅವಾಯ್ಡ್ ಮಾಡ್ಬೋದು. ಎಸ್. ಓಕೆ. ಇವಾಗ ಮೇಡಮ್ ನಿಮ್ಮನ್ನು ಕೇಳೋದಾದರೆ ರೋಗಿಗಳ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಒಂದು ಮುಖ್ಯವಾದಂಥ ವಿಷಯ. ಸೊ ಈ ವಿಚಾರದಲ್ಲಿ ನಿಮ್ಮ ಒಂದು ಯೂನಿಟ್ ಹೇಗೆ ಕೆಲಸ ಮಾಡುತ್ತೆ? ಗೌಪ್ಯತೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂತ ಹೇಳಿದರೆ ಕೆಲವು ಪೇಷಂಟ್ಗಳಿಗೆ ಇಷ್ಟ ಇರೋದಿಲ್ಲ ಅವರ ಬಗ್ಗೆ ಹೊರಗಡೆ ಹೇಳಿಕೊಳ್ಳುವಂಥದ್ದು, ಆ ಥರ ಎಲ್ಲ. ಸೊ ಆದ ಕಾರಣ ನಾವು ಪ್ರತಿಯೊಂದು ಪೇಷಂಟ್ಗಳದ್ದು ಕನ್ಸೆಂಟ್ ತಗೊಂಡಿರ್ತೇವೆ. ನಾವು ಅವ್ರದ್ದು ಪ್ರತಿಯೊಂದು ಮಾಹಿತಿಗಳನ್ನು ಮೆಡಿಕಲ್ ರೆಕಾರ್ಡ್ಸ್ ವಿಭಾಗದಲ್ಲಿ ಇರ್ತದೆ. ಬಿಟ್ಟರೆ ಅದು ನಾವು ಹೊರಗಡೆಯವರಿಗೆ ಅನ್ನೋನ್ ಪರ್ಸನ್ಗಳು ಬಂದು ಕೇಳಿ ಇಲ್ಲ ಏನಾದರೂ ಅಪ್ರೋಚ್ ಮಾಡಿದರೆ ನಾವು ಕೊಡಲಿಕ್ಕಿಲ್ಲ. ವಿತ್ ದ ಕನ್ಸೆಂಟ್ ಮಾತ್ರ. ಸೊ ಫಾರ್ ಎಕ್ಸಾಂಪಲ್ ಈಗ ರಿಸರ್ಚ್ಗೆ ಬೇಕಾಗ್ತದೆ ಯಾವುದಾದ್ರೂ, ಆದರೆ ಈ ಪೇಷಂಟ್ಗಳ ಡೀಟೇಲ್ಸ್ ಎಲ್ಲ ತಗೊಳ್ಳುವ ಹಾಗಿಲ್ಲ. ಈಗ ರಿಸರ್ಚ್ ಮಾಡುವಾಗಲೂ ಅಷ್ಟೇ ಕೆಲವು ರಿಪೋರ್ಟ್ಸ್ಗಳು ಮಾತ್ರ ಬೇಕಾಗ್ತದೆ, ಆದರೆ ಅವ್ರು ಎಲ್ಲಿಯೂ ಹೆಸರು ಮೆನ್ಷನ್ ಮಾಡುವ ಹಾಗಿಲ್ಲ, ಆ ಥರ ಎಲ್ಲ. ಸೊ ಇದನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಮೆಡಿಕಲ್ ರೆಕಾರ್ಡ್ಸ್ ವಿಭಾಗ ಇದೆ ನಮ್ಮ ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ನಾವೆಲ್ಲವನ್ನು ಸ್ಟೋರೇಜ್ ಮಾಡಿ ಇಡ್ತೇವೆ, ಪ್ರತಿ ಇಂಡಿವಿಜುವಲ್ ಪೇಷಂಟ್ ಇದ್ದು ಮಾಹಿತಿಗಳನ್ನು. ಈ ಮಾಹಿತಿಗಳನ್ನು ಡಾಕ್ಟರ್ಸ್ ಸಹ ಆಕ್ಸೆಸ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು ಅವರದ್ದು ಏನು ಟೆಸ್ಟ್ ಕೊಟ್ಟಿದ್ದೇವೆ, ಏನು ಮದ್ದು ಕೊಟ್ಟಿದ್ದೇವೆ ನಾವು ಅಂತೇಳಿ ಅವರೊಂದು ಫೈಲಲ್ಲಿ ನಾವು ಯೂಶ್ವಲಿ ಸ್ಟೋರ್ ಮಾಡಿ ಇಡುವಂಥದ್ದು. ಸೊ ಇದನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಬೇಕು, ಈಸಿಲಿ ಆಕ್ಸೆಸ್ ಆಗಬೇಕಂತ ಹೇಳಿ ನಮ್ಮಲ್ಲಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದೆ, ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ. ಇದು ಏನಾಗ್ತದೆ ಅಂದರೆ ಇಟ್ ಇಸ್ ಎ ಡಾಟಾಬೇಸ್, ಆನ್ಲೈನ್ ಡಾಟಾಬೇಸ್. ಅದರಲ್ಲಿ ನಾವು ಅವರ ಡೀಟೇಲ್ಸನ್ನು ಸ್ಟೋರ್ ಮಾಡ್ತಾ ಹೋಗ್ತೇವೆ. ಈ ಸಿಸ್ಟಮಿಗೆ ನಮ್ಮಲ್ಲಿ ಎಲ್ಲರಿಗೂ ಆ್ಯಕ್ಸಸ್ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಲ್ಯಾಬದ್ದು ಆ್ಯಕ್ಸಸ್ ಖಾಲಿ ಲ್ಯಾಬಲ್ ಟೆಕ್ನಿಷಿಯನ್ಸ್ ಮತ್ತು ಅವರ ಸ್ಟಾಫಿಗೆ ಮಾತ್ರನೇ ಇರ್ತದೆ.
ಸಿಮಿಲರ್ಲಿ ಇಲ್ಲಿ ಡಯಾಲಿಸಿಸಲ್ಲಿ ಇರುವಂಥದ್ದು ಅವರ ಸ್ಟಾಫಿಗೆ ಮಾತ್ರ ಆಕ್ಸೆಸ್ ಆಗಿರ್ತದೆ. ಮೇನ್ ರೀಸನ್ ಏನಂತ ಹೇಳಿದರೆ ಬೇರೆ ಯಾರು ರ್ಯಾಂಡಮ್ಲಿ ಯಾರು ಈ ಪೇಷಂಟ್ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡಬಾರ್ದು, ಅದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತ. ಸೊ ಯಾರು ಲಾಗಿನ್ ಮಾಡ್ತಾರೆ, ಯಾರು ಯಾವ ರಿಪೋರ್ಟ್ಸನ್ನು ಓಪನ್ ಮಾಡ್ತಾರೆ ಅಂತೇಳಿ ಅದಕ್ಕೊಂದು ಪ್ರೊಸೀಜರೇ ಇದೆ, ಅದು ರೆಕಾರ್ಡ್ ಮಾಡ್ತದೆ ಸಿಸ್ಟಮ್. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಕಾನ್ಫಿಡೆನ್ಷಿಯಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ಬೋದು. ಈ ಇನ್ಫಾರ್ಮೇಷನನ್ನು ನಾವು ಪೇಷಂಟ್ ಹತ್ರ ಶೇರ್ ಸಹ ಮಾಡ್ತೇವೆ. ಈ ಥರ ಇದೆ, ಎಲ್ಲರಿಗೂ ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೇನ್ಲಿ ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ಇವರಿಗೆ ಮಾತ್ರ ನಾವು ಈ ರಿಪೋರ್ಟ್ಸನ್ನು ಕೊಡೋದು. ಇದರಿಂದ ಸ್ಟಾಫ್ ಇದರಿಂದ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಆಗ್ತದೆ. ಏನು ಇನ್ಫಾರ್ಮೇಷನ್ ಶೇರ್ ಆದರೂ ಸಹ ಇಟ್ ವಿಲ್ ಬಿ ವಿತ್ ದ ಕನ್ಸೆಂಟ್ ಆಫ್ ದ ಪೇಷಂಟ್. ರೈಟ್, ಓಕೆ. ಸೊ ಇವಾಗ ಲ್ಯಾಬ್ ಟೆಸ್ಟ್ ಅಂತ ಬಂದಾಗ ಜನಸಾಮಾನ್ಯರಿಗೆ ಬರುವಂಥದ್ದು ಒಂದು ಬ್ಲಡ್ ಟೆಸ್ಟ್, ಇನ್ನೊಂದು ಯೂರಿನ್ ಟೆಸ್ಟ್, ಎರಡು. ಬಾಕಿದೆಲ್ಲ ಮತ್ತೆ ನೆನಪಾಗ್ತದೆ. ಸೊ ಈ ಒಂದು ಬ್ಲಡ್ ಟೆಸ್ಟ್ ಅಂತ ತಗೊಂಡಾಗ ಇದರಲ್ಲಿ ಬರುವಂಥ ಒಂದು ಹಲವಾರು ಮಿಸ್ಕನ್ಸೆಪ್ಷನ್ಸ್ ಅಂತ ಹೇಳ್ಬೋದು, ತುಂಬ ತಪ್ಪು ಕಲ್ಪನೆಗಳಿದೆ. ಸೊ ಒಂದೆರಡನ್ನ ಹೇಳಬೇಕಂದ್ರೆ ಸರ್ ಏನು ಹೇಳ್ತೀರಿ? ಸೊ ಯೂಶ್ವಲಿ ಮಿಸ್ಕನ್ಸೆಪ್ಷನ್ಸ್ ಇರೋದು ನಾರ್ಮಲೇ, ಅದು ಮತ್ತು ನ್ಯಾಚುರಲ್ಲೇ. ಯಾಕಂತ ಹೇಳಿದರೆ ಬ್ಲಡ್ ಕಲೆಕ್ಷನ್ ಇರಲಿ ಅಥವಾ ಬೇರೆ ಯಾವುದೇ ಸ್ಯಾಂಪಲ್ ಕಲೆಕ್ಷನ್ ಇರಲಿ, ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಎ ಇನ್ವೆಸಿವ್ ಪ್ರೊಸೀಜರ್. ನಾವು ಅವರಿಗೆ ನೀಡಲ್ ಸ್ಟಿಕ್ ಮಾಡ್ತೇವೆ, ಅದರಿಂದ ತಗೊಂಡು. ಸೊ ಅದರಿಂದ ಸ್ವಲ್ಪ ತಪ್ಪು ಕಲ್ಪನೆಗಳು ಬರೋದು ಸಹಜ. ಒನ್ ಆಫ್ ದ ಮೋಸ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್ ಇಸ್ ನಮಗೆ ಬ್ಲಡ್ ಕೊಟ್ಟ ನಂತರ ಸ್ವಲ್ಪ ನಿತ್ರಾಣ ಆಗ್ತದೆ, ವೀಕ್ನೆಸ್ ಫೀಲ್ ಆಗ್ತದೆ ಅಂತೇಳಿ. ಅದು ನಿಜವಲ್ಲ. ಯಾಕಂತ ಹೇಳಿದ್ರೆ ನಾವು ತಗೊಳ್ಳುವಂಥ ಸ್ಯಾಂಪಲ್ ವಾಲ್ಯೂಮ್ ತುಂಬ ಕಡಿಮೆ. ಮನುಷ್ಯನ ಮೈಯಲ್ಲಿ 5 ಲೀಟ್ರಷ್ಟು ರಕ್ತ ಇದೆ, ನಾವು 5 ml ಅಂತ ತಗೊಳ್ಳೋದು ಮಾತ್ರ. ಸೊ ಅದೊಂದು ಕ್ಲಿಯರ್ ಮಾಡಲಿಕ್ಕೆ ನಾನು ಈಚೆ ಬರ್ತೀನಿ ಈಗ. ಮತ್ತು ಉಳಿದ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದರೆ, ಟೆಸ್ಟ್ ಮಾಡಿದರೆ ನಮಗೆ ಏನಾದರೂ ನೆಗೆಟಿವ್ ಫೀಲಿಂಗ್ ಇರ್ತದೆ, ಏನಾದರೂ ಕಾಯಿಲೆ ಇದ್ದರೆ ಸಿಗ್ತದಾ ಅಂಥೇಳಿ. ಸೊ ಏನಿದೆ ಅದನ್ನೇ ಟೆಸ್ಟಿಂಗಲ್ಲಿ ನಾವು ರಿಫ್ಲೆಕ್ಟ್ ಮಾಡ್ತೇವೆ. ಮೂರನೇದು ಏನಂತ ಹೇಳಿದರೆ, ಈಗ ಅದು ಕೊಟ್ಟರೆ ನನಗೆ ಪೇಯ್ನ್ ಆಗ್ತದ ಅಂತೇಳಿ. ಪೇಯ್ನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೋಟಿವೇಟರ್. ನಮ್ಮ ಡಿಸಿಷನ್ಸನ್ನು ಮೋಟಿವೇಟ್ ಮಾಡ್ತದೆ ಪೇಯ್ನ್ ತುಂಬ ಇಂಪಾರ್ಟೆಂಟ್ ಆಗಿ. ಸೊ ಪೇಯ್ನ್ ಆಗ್ತದ ಅಂತೇಳಿ ಈಗ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸಲ್ಲಿ ಏನಿದೆ ಅಂದರೆ, ಮಿನಿಮಲ್ ಇನ್ವೆಷನ್ ಎಷ್ಟು ಬೇಕು ನಾವು ಅಷ್ಟನ್ನೇ ಇದು ಮಾಡ್ತೇವೆ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತೇವೆ. ಮತ್ತು ಸ್ಯಾಂಪಲ್ ಪ್ರಿಕ್ಕಿಂದ ಜಾಸ್ತಿ ಪೇಯ್ನ್ ಸಹ ಆಗಲ್ಲ. ಮಿನಿಮಲ್ ಇನ್ವೆಷನ್, 0 ಪೇಯ್ನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಆದಷ್ಟು ಕಡಿಮೆ ಪೇಯ್ನ್ ಆಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ನಾವು ನಮ್ಮ ಸ್ಟಾಫನ್ನು ಟ್ರೈನ್ ಮಾಡ್ತೇವೆ. ಓಕೆ, ಎಸ್. ಹಾಗೆಯೇ ಮ್ಯಾಮ್, ಡಯಾಲಿಸಿಸ್ ಅಂತ ಬಂದಾಗ ಕೂಡ ಹಲವಾರು ಮಿಸ್ಕನ್ಸೆಪ್ಷನ್ಸ್ ಇದೆ. ಸೊ ನಿಮಗೆ ಒಂದು ರೀಚ್ ಆದಂತಹ ಕೆಲವು ಥಾಟ್ಸ್ ಆಗಿರ್ಬೋದು, ಈ ಬಗ್ಗೆ ಹೇಳೋದಾದ್ರೆ? ಈಗ ಡಯಾಲಿಸಿಸ್ ಅಂತ ಹೇಳಿದರೆ ನಂದು ಮುಗೀತು ಲೈಫ್ ಅಂತ ಸುಮಾರು ಪೇಷಂಟ್ಗಳಿದ್ದಾರೆ, ಇನ್ನು ನಾನು ಎಂತ ಮಾಡೋದು ಅನ್ನುವ ಒಂದು ವಿಚಾರಗಳು. ಸೊ ಡಯಾಲಿಸಿಸ್ ಅಂತ ಹೇಳಿದರೆ ಏನು ಡಾಕ್ಟರ್ಸ್ ಹೇಳಿರ್ತಾರೆ, ಈಗ ನಮಗೆ ಡಯಟ್ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಸೋಡಿಯಂ, ಉಪ್ಪಿನಂಶ ಜಾಸ್ತಿ ತಗೊಳ್ಬಾರ್ದು, ಫ್ಲೂಯಿಡ್ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಹಾಗೆ ಕೆಲವು ತರಕಾರಿಗಳಾಗಲಿ, ಮಾಂಸಾಹಾರ ಪದಾರ್ಥಗಳಾಗಲಿ, ಯಾವುದೇ ಆಗಲಿ ಅದಕ್ಕೆ ನಿಯಮಿತವಾಗಿ ತಗೊಳ್ಕೊಳ್ಳುವಂಥದ್ದೊಂದು ಹೇಳಿರ್ತಾರೆ ಡಾಕ್ಟರ್ಸ್. ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ, ವಾರದಲ್ಲಿ 2 ರಿಂದ 3 ಡಯಾಲಿಸಿಸ್ ಮಾಡಿ ಎಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ ಏನೂ ತೊಂದರೆ ಇಲ್ಲ. ಸುಮಾರು ಪೇಷಂಟ್ಗಳು ತುಂಬ ಆರೋಗ್ಯಕರವಾಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಡಯಾಲಿಸಿಸ್ ಆಗ್ತಾ ಕೂಡ ಜಾಬ್ ಮಾಡ್ತಾರೆ, ಜಾಬ್ ಆದಮೇಲೆ ಅವರ ಕನ್ವೀನಿಯೆಂಟ್ ಟೈಮಿಗೆ ಬಂದು ಡಯಾಲಿಸಿಸ್ ಮಾಡಿಕೊಂಡು ಹೋಗ್ತಾರೆ. ಅಂದರೆ ಈಗ ನಮ್ಮ ಹಾಸ್ಪಿಟಲಲ್ಲಿ 3 ಶಿಫ್ಟಲ್ಲಿ ಡಯಾಲಿಸಿಸ್ ಆಗ್ತದೆ, ಬೆಳಗಿನ ಮಧ್ಯಾಹ್ನ ತನಕ, ಮಧ್ಯಾಹ್ನದಿಂದ ಸಂಜೆಯಿಂದ ರಾತ್ರಿ, ಮತ್ತು ರಾತ್ರಿಯಿಂದ ಬೆಳಗ್ಗೆ. ಅವರ ಕನ್ವೀನಿಯೆಂಟ್ ಟೈಮ್. IP ಪೇಷಂಟ್ಗಳನ್ನೆಲ್ಲ ನಾವು ರಾತ್ರಿ ತಗೊಳ್ಳುವಂಥದ್ದು ಆ ಥರ. ಸೊ ಆ ಥರ ಸೌಲಭ್ಯ ಒದಗಿಸಿ ಸುಮಾರು ಪೇಷಂಟ್ಗಳು ನಮ್ಮಲ್ಲಿ ಬಂದು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಡಯಾಲಿಸಿಸ್ ಮಾಡ್ತಾ ಕೂಡ. ಆದರೆ ಎಲ್ಲ ಕಡೆ ಮಿಸ್ಕನ್ಸೆಪ್ಷನ್ ಎಂತ ಅಂತ ಹೇಳಿದರೆ, ಆಯಿತು ಇನ್ನು ನಂದು ಕಿಡ್ನಿ ಫೇಲ್ಯೂರ್ ಆಯಿತು, ಇನ್ನು ನನಗೆ ಲೈಫ್ ಇಲ್ಲ ಅಂತೇಳಿ. ಸೊ ಫೇಲ್ಯೂರ್ ಆದರೂ ಕೂಡ ಡಯಾಲಿಸಿಸ್ ಮಾಡ್ತಾ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ರೈಟ್, ಓಕೆ. ಇನ್ನು ಬೇರೆ ಬೇರೆ ಪರೀಕ್ಷೆಗಳಿಗೆ ಈ ಒಂದು ಬೇರೆ ಬೇರೆ ಮಾದರಿಗಳನ್ನು, ಸ್ಯಾಂಪಲ್ಗಳನ್ನು ತಗೊಳ್ತಾರೆ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ರೀತಿಯಾದಂಥ ಸ್ಯಾಂಪಲ್ಗಳನ್ನು ಯೂಶುವಲ್ ತಗೊಳ್ತಾರೆ? ಯೂಶ್ವಲಿ ನಾವು ಗೊತ್ತಿರುವ ಹಾಗೆ ನಾವು ಬ್ಲಡ್, ಯೂರಿನ್ ಮತ್ತು ಸ್ಪೂಟಮ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ತೇವೆ. ಅದಲ್ಲದೆ ಬೇರೆ ಬೇರೆ, ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ CSF ಇದೆ ಬ್ರೈನಲ್ಲಿ, ಅದನ್ನು ಕಲೆಕ್ಟ್ ಮಾಡ್ತೇವೆ. ಬ್ರೈನಿಂದ ಅಲ್ಲ, ಬಟ್ ವಿ ಕಲೆಕ್ಟ್ CSF. ಸೊ ಮೇನ್ ರೀಸನ್ ಏನು ಈ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡೋದು ಯಾಕಂತ ಹೇಳಿದರೆ, ಅದು ಲೋಕಲೈಸ್ಡ್ ಸ್ಯಾಂಪಲ್ ಆದ ಕಾರಣದಿಂದ ನಮಗೆ ಆ ಆರ್ಗನ್ ಬಗ್ಗೆ ಏನಾದರೂ ಡೀಟೇಲ್ಸ್, ರೋಗ ಏನಾದರೂ ಇದ್ದರೆ, ಏನಾದರೂ ಡಿಸ್ಫಂಕ್ಷನ್ ಇದ್ದರೆ ಗೊತ್ತಾಗ್ತದೆ ಅಂತೇಳಿ ನಾವು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ತೇವೆ. ಬೇರೆ ಬೇರೆ ಸ್ಯಾಂಪಲ್ಸನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಸ್ಪೆಷಲ್ ಪ್ರಿಪ್ರೇಷನ್ ಇರಬೇಕು ಪೇಷಂಟಿಗೆ. ಫಾಸ್ಟಿಂಗಿಗೆ ಬರಬೇಕಾದ್ರೆ 8 ರಿಂದ 10 ಗಂಟೆ ಏನು ಫುಡ್ ತಗೊಳ್ಬಾರ್ದು.
ಹಾಗೆ ಕೆಲವೊಮ್ಮೆ ರಿಕ್ವೈರ್ಮೆಂಟ್ ಏನಿರ್ತದೆ ಅಂತ ಹೇಳಿದ್ರೆ ಅವರದ್ದು ಪ್ರಿಸ್ಕ್ರೈಬ್ ಮಾಡಿದ ಮೆಡಿಕೇಷನ್ಸನ್ನು ನಿಲ್ಲಿಸಬೇಕಾಗ್ತದೆ, ಕೆಲವೊಮ್ಮೆ ಮೆಡಿಕೇಷನ್ಸನ್ನು ತೊಗೊಂಡು ಬರಬೇಕಾಗ್ತದೆ. ಸೊ ಇಂಥ ಇನ್ಫಾರ್ಮೇಷನ್ ಎಲ್ಲ ಪ್ರಿಪ್ರೇಷನಲ್ಲಿ ಬರ್ತದೆ. ಸೊ ಇದಕ್ಕೆ ರೆಡಿ ಆಗಬೇಕಂತ ಹೇಳಿದರೆ ಒಂದೇ ಅವರು ಡಾಕ್ಟರ್ಸ್ ಹತ್ರ ಈ ಡಿಸ್ಕಷನ್ಸ್ ಮಾಡಬೇಕು, ಪ್ರಿಪ್ರೇಷನ್ ಹೇಗಿದೆ ಅಂತೇಳಿ ಅವ್ರು ಹೇಳಿದ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಅಥವಾ ಕೆಲವೊಮ್ಮೆ ಲ್ಯಾಬ್ಗಳೇ ನಾವು ಇದನ್ನು ಕನ್ಫರ್ಮ್ ಮಾಡ್ತೇವೆ, ಸ್ಯಾಂಪಲ್ ಕಲೆಕ್ಟ್ ಮಾಡೋ ಮುಂಚೆ ನೀವು ಫಾಸ್ಟಿಂಗ್ ಮಾಡಿ ಬಂದಿದ್ದೀರಾ, ನಿಮ್ಮ ಮೆಡಿಕೇಷನ್ ಏನಾದರೂ ಇದೆಯಾ, ನೀವು ನಿಲ್ಲಿಸಿದ್ದೀರಾ ಇಲ್ವಾ ಅಂತೇಳಿ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮೆಡಿಕೇಷನ್ ಸೇವನೆ ಮಾಡಿದ್ದೇನಾದರೂ ಇದ್ದರೆ ಡಾಕ್ಟರ್ಸಿಗೆ ಮತ್ತು ಲ್ಯಾಬಿಗೆ ಇನ್ಫಾರ್ಮ್ ಮಾಡಬೇಕಾಗ್ತದೆ. ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್, ಹೈಡ್ರೇಷನ್. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ವೇನ್ಸ್ ತುಂಬಾ ಈಸಿಲಿ ಸಿಗ್ತದೆ. ಸೊ ವೇನ್ಸ್ ಐಡೆಂಟಿಫಿಕೇಶನ್ ಈಸಿ ಆದಾಗ ಪೇಯ್ನ್ ತುಂಬ ಕಡಿಮೆ ಆಗ್ತದೆ, ಸ್ಯಾಂಪಲ್ ಕಲೆಕ್ಷನ್ ಸ್ಮೂತ್ ಆಗ್ತದೆ, ನಮಗೆ ಬೇಕಾದಂಥ ಸ್ಯಾಂಪಲ್ಸ್ ಅದು ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಸಿಗ್ತದೆ. ಅದರಿಂದ ನಮಗೆ ರಿಪೋರ್ಟಲ್ಲಿ ವೇರಿಯೇಷನನ್ನು ನಾವು ಅವಾಯ್ಡ್ ಮಾಡ್ಬೋದು. ರೈಟ್, ಓಕೆ. ಇವಾಗ ಡಯಾಲಿಸಿಸ್ ಅಲ್ಲಿ ಬಂದಾಗ ಬ್ಲಡ್ ಟೆಸ್ಟ್ ಅಥವಾ ಸೆಷನ್ಗೆ ಮುಂಚೆ ಯಾವೆಲ್ಲ ರೀತಿಯಾದಂತಹ ಅವರು ಪ್ರಿಕಾಷನ್ ಅನ್ನು ತಗೊಳ್ಬೇಕು ಅಂತ? ಪ್ರಿಕಾಷನ್ಸ್ ಈಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಆಲ್ರೆಡಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ ಪೇಷಂಟ್ಗಳಾದರೆ ಬ್ಲಡ್ ಟೆಸ್ಟ್ ನಾನು ಆಗಾಗಲೇ ಹೇಳಿದ ಹಾಗೆ ಡಯಾಲಿಸಿಸ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಸ್ಯಾಂಪಲ್ ತೆಗೆದು ಕಳಿಸುವಂಥದ್ದು ಮಾಡ್ಬೋದು. ಅದಲ್ಲದೆ ಪ್ರಿಕಾಷನ್ಸ್ ಏನಂತ ಹೇಳಿದರೆ ನಾವು ಆಲ್ರೆಡಿ ಹೇಳಿದ್ದೇನೆ, ಡಯಟ್, ಅವರಿಗೆ ಫುಡ್ ಎಲ್ಲ ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಸೊ ಫ್ಲೂಯಿಡ್ ರಿಸ್ಟ್ರಿಕ್ಷನ್, ಒಂದಿನಕ್ಕೆ 1 ಲೀಟ್ರಿಗಿಂತ ಜಾಸ್ತಿ ಕುಡಿಲಿಕ್ಕಿಲ್ಲ, ಆ ಥರ ಎಲ್ಲ. ಸೊ ಈ ಏನು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಈಗ ಫಾರ್ ಎಕ್ಸಾಂಪಲ್ ಈವನ್ ಫ್ರೂಟ್ಸ್ ಕೂಡ ಅವರಿಗೆಲ್ಲ ತಿನ್ನುವ ಹಾಗಿಲ್ಲ, ಬಟ್ ಕೆಲವು ಸೀಸನಲ್ಲಿ ಅವರದ್ದು ಫೇವ್ರೇಟ್ ಫ್ರೂಟ್ಸ್ ಇರ್ತದೆ. ಸೊ ಅಂಥದ್ದನ್ನೆಲ್ಲ ಕೆಲವರಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವ ಸಿಚುವೇಶನ್ ಇದ್ದರೆ, ಈಗ ಡಯಾಲಿಸಿಸ್ ಇವತ್ತು ಡಯಾಲಿಸಿಸ್ ಉಂಟು ಅಂತಿದ್ರೆ ಬೆಳಗ್ಗೆ ಹಾಗೆ ಅಂತೇಳಿ ಇಡೀ ತಿನ್ನೋದಲ್ಲ, ಒಂದು ಸ್ಲೈಸ್ ಹಾಗೆ ಅವರ ಇದಕ್ಕೋಸ್ಕರ ಅದೊಂದು ಮಾಡಬೇಕು. ಮತ್ತು ಬಂದ ಹಾಗೆ ಅವರು ಆ್ಯಸ್ ರುಟೀನ್ ಅವರದ್ದು ವೆಯ್ಟ್ ಫಾಲೋ ಅಪ್ ಮಾಡುವಂಥದ್ದು, ಮತ್ತು ಆ್ಯಂಟಿಹೈಪರ್ಟೆನ್ಸಿವ್ ಮೆಡಿಕೇಷನ್ಸ್ ಇದ್ದರೆ ಪೋಸ್ಟ್ ಡಯಾಲಿಸಿಸ್ ತಗೊಳ್ಳುವಂಥದ್ದು. ಸೊ ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ರೈಟ್, ಓಕೆ. ಇವಾಗ ಈ ಒಂದು ಲ್ಯಾಬಲ್ಲಿ ಏನು ಆಟೋಮೇಷನ್ ಎನ್ನುವಂಥದ್ದು ಏನಿದೆ ಇವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಐ ಮೀನ್ ಇವಾಗಿನ ತಂತ್ರಜ್ಞಾನವನ್ನು ನೋಡಿದರೆ ಬಹಳಷ್ಟು ಮುಂದೆ ಹೋಗಿದೆ. ಇವಾಗ AI ಜನರೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈ ಒಂದು ಆಟೋಮೇಷನ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾ ಇರೋ ಕಾರಣದಿಂದಾಗಿ ಪೇಷಂಟ್ಸ್ಗಳಿಗೆ ಯಾವೆಲ್ಲ ರೀತಿಯಾದಂಥ ಲಾಭಗಳಾಗ್ತಾ ಇದೆ ಅಂತ? ಆಟೋಮೇಷನಿಂದ ಒಂದು ನಾವು ಟೈಮ್ ರೆಡ್ಯೂಸ್ ಮಾಡ್ತೇವೆ. ಸೊ ಪೇಷಂಟ್ಸ್ಗಳಿಗೆ ರಿಪೋರ್ಟ್ ತುಂಬ ಬೇಗ ಸಿಗ್ತದೆ, ಒಂದು ಪಾಯಿಂಟ್ ನಂಬರ್ 1. ಎರಡನೇದೇನಂತ ಹೇಳಿದರೆ, ಈಗ ಡಿಲೇ ಆಗುವಂಥದ್ದು ಏನಾದರೂ ಇದ್ದರೆ, ಇನ್ ಕೇಸ್ ದರ್ ಇಸ್ ಎ ಡಿಲೇ, ಪೇಷಂಟ್ಸನ್ನು ಅದನ್ನು ಐಡೆಂಟಿಫೈ ಅವರೇ ಮಾಡ್ಬೋದು. ಈಗ ಯೂಶ್ವಲಿ ನಮ್ಮದು ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಏನಾಗ್ತದೆ, ನಾವು ಯಾವುದೆಲ್ಲ ರಿಪೋರ್ಟ್ ಕಂಪ್ಲೀಟ್ ಮಾಡ್ತೇವೆ, ಟೆಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಇಮಿಡಿಯೇಟ್ಲಿ ಆ ರಿಪೋರ್ಟನ್ನು ನಾವು ಅಪ್ಲೋಡ್ ಮಾಡಿಬಿಡ್ತೇವೆ ಅದರಲ್ಲಿ. ಸೊ ಯಾವುದಾದ್ರೂ ಪೆಂಡಿಂಗ್ ಇದೆ ಅಂದರೆ, ಕೆಲವು ಟೆಸ್ಟ್ಗಳು 5 ನಿಮಿಷದಲ್ಲಿ ಆಗ್ತದೆ, ಕೆಲವು ಟೆಸ್ಟ್ಗಳು ಗಂಟೆಗಟ್ಟಲೆ ತಗೊಳ್ತದೆ, ಕೆಲವು ಟೆಸ್ಟ್ಗಳಿಗೆ 2-3 ದಿನ ಬೇಕಾಗ್ತದೆ. ಈ ಕಲ್ಚರ್ ಮಾಡಿ ಮೈಕ್ರೋ ಆರ್ಗಾನಿಸಮ್ಸನ್ನು, ಬ್ಯಾಕ್ಟೀರಿಯಾ ಐಡೆಂಟಿಫೈ ಮಾಡೋದು ಕೆಲವೊಮ್ಮೆ 1 ವಾರ ತನಕ ಹೋಗ್ಬೋದು. ಸೊ ಅದಕ್ಕೆ ಅವರು 1 ವಾರ ತನಕ ಎಲ್ಲ ರಿಪೋರ್ಟ್ಸನ್ನು 1 ವಾರ ಟೈಮ್ ತಗೊಳ್ಬೇಕಾಗಿಲ್ಲ, ಕಾಯಬೇಕಾಗಿಲ್ಲ. ಸೊ ಪಾರ್ಷಿಯಲ್ ಟೆಸ್ಟಿಂಗ್ ಆಗಿದ್ದದ್ದು ಅಥವಾ ಯಾವುದಾದ್ರೂ ಪೆಂಡಿಂಗ್ ಇರೋ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಷನ್ನು ಅವರಿಗೆ ಸಿಗ್ತದೆ. ಅದಲ್ಲದೆ ಮನೆಯಲ್ಲಿ ಕೂತ್ಕೊಂಡೇ ಅವರು ಇನ್ಫಾರ್ಮೇಷನನ್ನು ನೋಡ್ಬೋದು, ರಿಪೋರ್ಟ್ ನೋಡ್ಬೋದು. ಅದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಯಾಕಂತ ಹೇಳಿದ್ರೆ ನಾವು ಕಲಿಯುವಾಗ ಇದ್ದಂಥ ಸಿಸ್ಟಮ್ಗಳು ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ನಾವು ಕಲಿಯುವಾಗಿದ್ದದ್ದು ನಾವು ಲ್ಯಾಬಿಗೆ ಹೋಗಬೇಕಿತ್ತು, ಅವರ ಹತ್ರ ಅಲ್ಲಿ ಕೇಳಬೇಕಿತ್ತು, ರಿಪೋರ್ಟನ್ನು ತೊಗೊಂಡು ಬರಬೇಕಿತ್ತು, ತೊಗೊಂಡು ಬಂದು ಮತ್ತೆ ಡಾಕ್ಟರ್ಸಿಗೆ ತೋರಿಸಬೇಕಿತ್ತು. ಈಗ ಸಿಸ್ಟಮ್ ಏನಾಗ್ತಿದೆ ಅಂತ ಹೇಳಿದರೆ, ಆ್ಯಸ್ ಸೂನ್ ಆಸ್ ಒಂದು ಟೆಸ್ಟ್ ಆಯಿತಾ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜಲ್ಲಿ ಆ ರಿಪೋರ್ಟ್ ಇರುತ್ತೆ, ಅದನ್ನು ದೇ ಕ್ಯಾನ್ ಶೋ ಇಟ್ ಟು ದ ಡಾಕ್ಟರ್. ಅಲ್ಲಿಂದ ಏನಾದರೂ ಟ್ರೀಟ್ಮೆಂಟ್ ಚೇಂಜಸ್ ಇದ್ದರೆ ಅದನ್ನು ಮಾಡ್ಬೋದು. ಅದಲ್ಲದೆ ಕಂಪ್ಲೀಷನ್ ಆಗೋ ತನಕ ಬೇಕಿದ್ರೂ ಕಾಯ್ಬೋದು. ಸೊ ನಾನು ಎಲ್ಲನೂ ತೊಗೊಂಡು ಹೋಗ್ತೇನೆ, ಒಂದೇ ಸರ್ತಿ ತೊಗೊಂಡು ಹೋಗ್ತೇನೆ, 2-3 ಸರ್ತಿ ವಿಸಿಟ್ ಮಾಡಬೇಕಾಗಿಲ್ಲ ಡಾಕ್ಟರ್ಸಿಗೆ ಅಂತ ಹೇಳಿ. ಸೊ ಆಟೋಮೇಷನ್ ಆ ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಪೇಷಂಟ್ಸಿಗೆ ಕೊಡ್ತಾರೆ. ಹಾಗೆ ಟೈಮ್ ಕೂಡ ಸೇವ್ ಆಗ್ತದೆ. ಹೌದು, ಎಸ್, ಓಕೆ. ಇನ್ನು ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಅಂದರೆ ಏನು ಆ್ಯಂಡ್ ಇದರ ಪ್ರಾಮುಖ್ಯತೆ ಏನು? ಯೂಶ್ವಲಿ ಹಾಸ್ಪಿಟಲ್ಗೆ ಬೇಕಾಗುವಂಥ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಇರ್ಬೋದು ಅಥವಾ ಸರ್ಜಿಕಲ್ ಸಿಚುವೇಷನ್ಸಲ್ಲಿ ಬ್ಲಡ್ ಬೇಕಾದರೆ ಅದನ್ನು ನಾವು ಸ್ಟೋರ್ ಮಾಡಿ ಇಡುವಂಥ ಫೆಸಿಲಿಟಿಯೇ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ. ಯೂಶ್ವಲಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಬ್ಲಡ್ ಬ್ಯಾಂಕ್ ಅದು ಪಾರ್ಟ್ ಆಗಿರ್ತದೆ. ಇದರಲ್ಲಿ ನಾವು ಕಲೆಕ್ಟ್ ಮಾಡಿರುವಂಥ ಬ್ಲಡ್ ಸ್ಪೆಸಿಮೆನ್ ಅಲ್ಲ, ಕಲೆಕ್ಟ್ ಮಾಡಿರುವಂಥ ಬ್ಲಡ್ ಬ್ಯಾಗ್ಸನ್ನು ನಾವು ಪ್ರೊಸೆಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ರೆಡಿ ಇಡ್ತೇವೆ. ಇನ್ ಕೇಸ್ ಯಾವುದಾದ್ರೂ ಪೇಷಂಟ್ಸಿಗೆ ಬೇಕಾಗಿದ್ದರೆ ಅದು ನಮ್ಮದೇ ಹಾಸ್ಪಿಟ್ಲಲ್ಲಿ ಇರ್ಬೋದು ಅಥವಾ ಫ್ರಮ್ ದ ಕಮ್ಯುನಿಟಿ. ಯಾಕಂದರೆ ಹೇಳಿದ್ರೆ ಬ್ಲಡ್ ಈಗ ಕೆಲವು ಬ್ಲಡ್ ಗ್ರೂಪ್ಸ್ ಆರ್ ರೇರ್. ಬ್ಲಡ್ ಗ್ರೂಪ್ ಮ್ಯಾಚ್ ಆದರೂ ಕೆಲವೊಮ್ಮೆ ಬೇರೆ ಫೇಲ್ಯೂರ್ ಆಗ್ತದೆ, ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗಲ್ಲಿ ಫೇಲ್ ಆಗ್ತದೆ. ಸೊ ಬೇರೆ ನಾವು ಆ ಥರ ಆದಾಗ ಆ ಸ್ಯಾಂಪಲನ್ನು ನಾವು ಬಿಡ್ತೇವೆ, ಇನ್ನೊಂದು ಬ್ಲಡ್ ಬ್ಯಾಗಿಗೆ ನಾವು ಅಥವಾ ಬೇರೆ ಬ್ಲಡ್ಡಿಗೆ ನಾವು ಟೆಸ್ಟ್ ಮಾಡಲಿಕ್ಕೆ ತಗೊಂಡು ಬರ್ತೇವೆ. ಆ ಸಿಚುವೇಷನಲ್ಲಿ ಕೆಲವು ಫೆಸಿಲಿಟೀಸಲ್ಲಿ ಶಾರ್ಟೇಜ್ ಆಗೋದು ಸಾಮಾನ್ಯ. ಸೊ ಕೆಲವು ಬ್ಲಡ್ ಗ್ರೂಪ್ಸ್
ಸೊ ಅದಕ್ಕೆ ನಾವು ಆ್ಯಸ್ ಅ ಕಮ್ಯುನಿಟಿ ಸರ್ವಿಸ್ ಇನ್ ಕೇಸ್ ಅಂಥದ್ದೇನಾದರೂ ಬೇರೆಯವರಿಗೆ ಬೇಕಾದರೂ ಸಹ ನಾವು ಕೊಡ್ತೇವೆ. ಸೊ ಎಮರ್ಜೆನ್ಸಿಗೆ ಅವೈಲಬಿಲಿಟಿ ಇರುವಂಥ ಬ್ಲಡ್ ಕಾಂಪೊನೆಂಟ್ ಸ್ಟೋರೇಜ್ ಫೆಸಿಲಿಟಿಯನ್ನು ನಾವು ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಅಂತ ಹೇಳ್ತೇವೆ. ಓಕೆ. ಇನ್ನು ಡಯಾಲಿಸಿಸ್ ರೋಗಿಗಳಿಗೆ ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತ ಬದಲಾವಣೆ ಮಾಡುವಂಥ ಟೈಮಲ್ಲಿ ಈ ಒಂದು ಅಗತ್ಯ ಇದೆಯಾ ಇದು ಮಾಡುವಂಥದ್ದು ಅಂತ? ಹಾಗೆಯೇ ಈ ಒಂದು ಬ್ಲಡ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಆ್ಯಕ್ಚುಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೆಲವು ಪೇಷಂಟ್ಗಳಿಗೆ ಬೇಕಾಗ್ತದೆ. ಯೂಶ್ವಲಿ ಅವರಿಗೆ ವಾರಕ್ಕೊಂದು ಇಂಜೆಕ್ಷನ್ಸ್ ಇರ್ತದೆ ಅವರ ರಕ್ತ ಹೆಚ್ಚಾಗಲಿಕ್ಕೋಸ್ಕರ. ಸೊ ಐರನ್ ಇಂಜೆಕ್ಷನ್ ಹಾಗೆ RBC ಕೌಂಟ್ ಜಾಸ್ತಿ ಆಗಲಿಕ್ಕೋಸ್ಕರ ಇಂಜೆಕ್ಷನ್ಸ್ ಇರ್ತವೆ. ಅದು ರೂಟೀನ್ ಆಗಿ ಅವ್ರು ತಗೊಳ್ತಾರೆ. ಹೀಗೆ ತಗೊಳ್ತಾ ಇದ್ದು ಕೂಡ 1 ತಿಂಗಳು 2 ತಿಂಗಳಲ್ಲಿ ಕಂಪ್ಲೀಟ್ ಅವ್ರದ್ದು HB ಸ್ವಲ್ಪ ಕೂಡ ಜಾಸ್ತಿ ಆಗೋದಿಲ್ಲ ಅನ್ನುವ ಸಿಚುವೇಶನ್ ಬರುವಾಗ ಡಾಕ್ಟರ್ಸ್ ಯೂಶ್ವಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು ಅಂತ ಹೇಳಿ ಬರೆದು ಕೊಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಆಗ ನಾವು ಈ ಬ್ಲಡ್ ಸ್ಟೋರೇಜ್ಗೆ ನಾವು ಇನ್ಫಾರ್ಮ್ ಮಾಡ್ತೇವೆ ಇಂತಿಂಥ ಪೇಷಂಟ್ ಇದೆ, ಮತ್ತು ನಾವು ಸ್ಯಾಂಪಲ್ ಕೊಟ್ಟು ಕಳಿಸ್ತೇವೆ. ಆ ಸ್ಯಾಂಪಲ್ ಒಂದು ಬ್ಲಡ್ ಗ್ರೂಪಿಂಗ್ ಮಾಡಿ ನೋಡ್ತಾರೆ, ಆಸ್ ವೆಲ್ ಆಸ್ ಕ್ರಾಸ್ ಮ್ಯಾಚಿಂಗ್ ಮಾಡಿ ನೋಡ್ತಾರೆ, ಪೇಷಂಟ್ಗೆ ಮ್ಯಾಚ್ ಆಗ್ತದಾ ಅಂತ ನೋಡಬೇಕು. ಸೊ ಎಸ್ ಇದು ಮ್ಯಾಚ್ ಆಗ್ತದೆ ಅಂತಿದ್ರೆ ಬ್ಲಡ್ ಸ್ಟೋರೇಜಿಂದ ನಾವು ಕಲೆಕ್ಟ್ ಮಾಡಿ ಬಂದು ಟ್ರಾನ್ಸ್ಫ್ಯೂಸ್ ಮಾಡುವಂಥದ್ದು ಡಯಾಲಿಸಿಸ್ ಪೇಷಂಟ್ಗೆ. ಸೊ ಯೂಶ್ವಲಿ ಟ್ರಾನ್ಸ್ಫ್ಯೂಷನ್ಗಿಂತ ಇಂಜೆಕ್ಷನ್ಸ್ ಜಾಸ್ತಿ ಇದು ಮಾಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಸರ್ಟೆನ್ ಸಿಚುವೇಶನ್ಸ್ ತುಂಬ HB ಲೋ ಆಗಿದೆ ಅಂತ ಇದ್ದರೆ ದೆನ್ ವಿ ಗೋ ಫಾರ್ ಅ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಸರ್ಜರಿಗೆ ಹೋಗುವಂಥ ಪೇಷಂಟ್ಗಳು ಪ್ರೀ ಕನ್ಸಲ್ಟೇಷನಲ್ಲಿ ಡಾಕ್ಟರ್ ಹೇಳ್ತಾರೆ ಈ ಥರ ಇಷ್ಟು ಬ್ಲಡ್ ಬೇಕಾಗ್ಬೋದು ನಮಗೆ ಅಂತ. ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ರೇರ್ ಬ್ಲಡ್ ಗ್ರೂಪ್ಸ್ ಇದ್ದರೆ, ತುಂಬಾ ರೇರ್ ಬ್ಲಡ್ ಗ್ರೂಪ್ಸ್ ಇದ್ದರೆ ನಮಗೆ ಬೇರೆ ಕಡೆಯಿಂದ ಸಿಗೋದಿಲ್ಲ. ಸರ್ಜರಿಯಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಯಿತು ಮತ್ತು ನಮಗೆ ಅಡಿಷ್ನಲ್ ಬ್ಲಡ್ ಯೂನಿಟ್ಸ್ ಬೇಕಂತ ಹೇಳಿದಾಗ ಆ ಮೂಮೆಂಟಲ್ಲಿ ಸಿಗದಿದ್ದರೆ ಪೇಷಂಟದ ಲೈಫಿಗೆ ಡೇಂಜರ್ ಇರ್ತದೆ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂತೇಳಿ ಸರ್ಜರಿಗೆ ಹೋಗುವಂಥ ಪೇಷಂಟ್ಸ್, ಸೊ ಅವರೇ ಪ್ರೀವಿಯಸ್ಲಿ ಬ್ಲಡ್ ಡೊನೇಟ್ ಮಾಡ್ತಾರೆ, ಅದು ಟೆಸ್ಟಿಂಗ್ ಮಾಡಿ ನಾವು ರೆಡಿ ಇಡ್ತೇವೆ. ಇನ್ ಕೇಸ್ ಅದನ್ನು ನಮಗೆ ಸರ್ಜರಿಯಲ್ಲಿ ಬೇಕಾದರೆ ಅದನ್ನು ನಾವು ಯೂಸ್ ಮಾಡ್ತೇವೆ. ಸೊ ಎಮರ್ಜೆನ್ಸಿಗೆ ಅವೈಲಬಿಲಿಟಿ ಇರ್ತದೆ ಸೇಮ್ ಪೇಷಂಟಿಗೆ. ಇಲ್ಲ ನಮಗೆ ಯೂಸ್ ಆಗಲಿಲ್ಲ, ವಿದೌಟ್ ಎನಿ ಕಾಂಪ್ಲಿಕೇಶನ್ ಸರ್ಜರಿ ಕಂಪ್ಲೀಟ್ ಆಯ್ತು ಅಂತ ಹೇಳಿದರೆ ಇದನ್ನು ನಾವು ಬೇರೆ ಪೇಷಂಟಿಗೆ ಟೆಸ್ಟಿಂಗ್ ಮಾಡಿ ನಾವು ಅದನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು. ಸೊ ಆ ಫ್ರೀಡಮ್ ನಮಗೆ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಕೊಡ್ತದೆ. ಆ ಪೇಷಂಟಿಗೆ ಸಹ ಅಡ್ವಾಂಟೇಜ್. ಕೆಲವು ರಿಲಿಜಿಯಸ್ ಬಿಲೀಫ್ಸಿಂದ ಅವರು ಬೇರೆಯವರ ಬ್ಲಡ್ ತೊಗೊಳ್ಳೋದಿಲ್ಲ, ಸೊ ಪಾಸಿಬಿಲಿಟಿ. ಪ್ಲಸ್ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇರ್ತದೆ ಅವರಿಗೆ, ಮ್ಯಾಚೇ ಆಗ್ತಿರಲಿಲ್ಲ, ಮ್ಯಾಚೇ ಸಿಗ್ತಿರಲಿಲ್ಲ ಅಂತೇಳಿ. ಸೊ ಅವರ ಬ್ಲಡ್ಡನ್ನೇ ಅವರು ರಿಯೂಸ್ ಮಾಡುವಂಥ ಫೆಸಿಲಿಟಿಗೆ ಈ ಮೇಯ್ನ್ ಆಗಿ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಯೂಸ್ ಆಗ್ತದೆ. ಸೊ ಎಲ್ಲ ಪ್ರಿಪೇರ್ ಮಾಡಿ ನಾವು ರೆಡಿಯಾಗಿ ಇಡ್ತೇವೆ. ವೆನ್ ಇಟ್ ಇಸ್ ರಿಕ್ವೈರ್ಡ್ ಡೈರೆಕ್ಟ್ಲಿ ನಾವು ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡ್ಬೋದು ಟು ದ ಪೇಷಂಟ್. ಓಕೆ. ಇವಾಗ ಒಂದು ಬ್ಲಡ್ ರಕ್ತವನ್ನು ಸಂಗ್ರಹಿಸಿ ಇಡುವಂಥದ್ದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್. ಅದಕ್ಕೆ ಕೆಲವೊಂದಷ್ಟು ಪ್ರೊಸೀಜರ್ಸ್ ಬೇಕಾಗುತ್ತೆ. ಸೊ ಈ ಒಂದು ಇದನ್ನು ಬ್ಲಡ್ಡನ್ನು ಸಂಗ್ರಹ ಮಾಡಿ ಅದನ್ನು ಪ್ರಾಸೆಸ್ ಮಾಡಿ ಜೊತೆಗೆ ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಯಾವೆಲ್ಲ ರೀತಿಯಾದಂಥ ಪ್ರೋಟೋಕಾಲ್ಸನ್ನು ಫಾಲೋ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನಮಗೆ ಬ್ಲಡ್ ಡೊನೇಷನ್ ಮಾಡಬೇಕಾಗ್ತದೆ ಯಾರಾದರೂ. ಯೂಶಲಿ ಎರಡು ಟೈಪ್ ಆಫ್ ಡೋನರ್ ಇದ್ದಾರೆ. ದೇರ್ ಆರ್ ವಾಲಂಟರಿ ಡೋನರ್ಸ್, ಸ್ವಇಚ್ಛೆಯಿಂದ ಬ್ಲಡ್ ಡೊನೇಟ್ ಮಾಡೋರು, ಪ್ಲಸ್ ಇನ್ನೂ ಇರ್ತಾರೆ ರಿಪ್ಲೇಸ್ಮೆಂಟ್ ಡೋನರ್ಸ್ ಅಂತೇಳಿ. ಈಗ ಪೇಷಂಟಿಗೆ ಒಂದು ಯೂನಿಟ್ ಬ್ಲಡ್ ಕೊಟ್ಟರೆ ಅದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ. ಸೊ ಈ ರಿಪ್ಲೇಸ್ಮೆಂಟ್ ಡೋನರ್ಸ್ ಬ್ಲಡ್ ಆ ರೀಸನಿಗೆ ಕೊಡ್ತಾರೆ. ಕೊಟ್ಟ ಬ್ಲಡ್ಡನ್ನು ನಾವು ಯೂಶ್ವಲಿ ಕ್ಯಾಂಪ್ಸಿಂದ ಕಲೆಕ್ಟ್ ಮಾಡ್ತೇವೆ, ಯಾಕಂದರೆ ಕ್ಯಾಂಪ್ಸಲ್ಲಿ ತುಂಬಾ ಸ್ಯಾಂಪಲ್ ಸಿಗ್ತದೆ. ನಾವು ಅದನ್ನು ಪ್ರೋಸೆಸ್ ಮಾಡುವಾಗ ಫಸ್ಟ್ ಆಫ್ ಆಲ್ ಪ್ರೋಸೆಸ್ ಮಾಡೋದು ಅದರಲ್ಲಿ ಇರುವಂಥ HB ಎಷ್ಟಿದೆ, ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಹೇಳಿ ನಾವು ಟೆಸ್ಟ್ ಮಾಡ್ತೇವೆ. ಪ್ಲಸ್ ಬ್ಲಡ್ ಸೆಲ್ ಪ್ಯಾರಾಮೀಟರ್ಸ್, RBC ಎಷ್ಟಿದೆ ಪ್ಲಸ್ WBC ಎಷ್ಟಿದೆ ಅಂತ ಆ ಟೆಸ್ಟಿಂಗ್ ಆಗ್ತದೆ. ಅದಾದ ನಂತರ ಟ್ರಾನ್ಸ್ಫ್ಯೂಷನ್ ಇನ್ಫೆಕ್ಷನ್ಸ್ ಇದೆ, ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತೇಳಿ, ಅದಕ್ಕೆ ಟೆಸ್ಟಿಂಗ್ ಆಗ್ತದೆ. HIV, HBCG, HCV ಮತ್ತು ಮಲೇರಿಯಾ. ಇಷ್ಟು ಟೆಸ್ಟಿಂಗ್ ಆದ ನಂತರ ಅದನ್ನು ನಾವು ಬೇರೆ ಬೇರೆ ಕಾಂಪೊನೆಂಟ್ ಆಗಿ ಸಪ್ರೇಟ್ ಮಾಡ್ತೇವೆ. ಈಗ ಒಂದು ಹೋಲ್ ಬ್ಲಡ್ ಅಂದರೆ ರಕ್ತ ತಗೊಂಡದ್ರಿಂದ ನಾವು ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ಖಾಲಿ RBCಗಳನ್ನು ಮಾತ್ರ ಸಪ್ರೇಟ್ ಮಾಡ್ಬೋದು, ಪ್ಲೇಟ್ಲೆಟ್ಸ್ಗಳನ್ನು ಮಾತ್ರ ಸಪ್ರೇಟ್ ಮಾಡ್ಬೋದು, ಮತ್ತು ಪ್ಲಾಸ್ಮಾ ಸಪ್ರೇಟ್ ಮಾಡ್ಬೋದು. ಈ ಮೂರನ್ನು ಸಪ್ರೇಟ್ ಮಾಡಿ ಅದರ ಸ್ಟೋರೇಜ್ ಟೆಂಪರೇಚರ್ಸಲ್ಲಿ ನಾವು ಸ್ಟೋರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಈಗ ಡೆಂಗ್ಯೂ ಕೇಸಸಲ್ಲಿ ಪ್ಲೇಟ್ಲೆಟ್ಸ್ ಬೇಕಂತ ಹೇಳಿದಾಗ ನಾವು ಜಸ್ಟ್ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡಿ ಪ್ಲೇಟ್ಲೆಟ್ಸನ್ನು ಕೊಟ್ಟು ಬಿಡ್ತೇವೆ. ಸೊ ಅಡ್ವಾಂಟೇಜ್ ಏನಂತ ಹೇಳಿದರೆ ನಾವು ಕಲೆಕ್ಟ್ ಮಾಡುವಾಗ ಒಂದು ಬ್ಯಾಗ್ ಕಲೆಕ್ಟ್ ಮಾಡಿದರೆ ಸ್ಟೋರ್ ಮಾಡುವಾಗ ಅದನ್ನು 3 ಬೇರೆ ಬೇರೆ ಕಾಂಪೊನೆಂಟ್ ಆಗಿ ಸ್ಟೋರ್ ಮಾಡ್ಬೋದು. ಸೊ ಈ ಟೆಂಪ್ರೇಚರ್ಸಲ್ಲಿ ಸ್ಟೋರೇಜ್ ಮಾಡಿದಾಗ ಅದರದ್ದು ಲೈಫ್ ಆ್ಯಸ್ ಪರ್ ದ ಎಕ್ಸ್ಪೈರಿ ಬರ್ತದೆ. ಯೂಶ್ವಲಿ ಅರೌಂಡ್ 28 days ಫಾರ್ ಪ್ಯಾಕ್ಡ್ ಸೆಲ್ಸ್, ಮತ್ತು ಪ್ಲಾಸ್ಮಾ ಅಪ್ ಟು 1 year ನಾವು ಸ್ಟೋರ್ ಮಾಡ್ಬೋದು. ಸೊ ನಮಗೆ ಅಪ್ ಟು 1 year ಸ್ಟೋರೇಜ್ ಇದ್ದ ಕಾರಣದಿಂದ ಸೊ ಶಾರ್ಟೇಜ್ ಆಗುವಂಥ ಸಮಸ್ಯೆಗಳು ತುಂಬ ಕಡಿಮೆ ಇರುತ್ತೆ. ಓಕೆ, ರೈಟ್. ಆಲ್ರೈಟ್. ಇನ್ನು ಬಳಸದೆ ಉಳಿದಂತಹ ರಕ್ತ ಆಗಿರ್ಬೋದು ಅಥವಾ ಈ ಕಾಂಪೋನೆಂಟ್ಸ್ ಉಳಿದಿದ್ರೆ ಅದನ್ನು ಏನು ಮಾಡ್ತಾರೆ ಅಂತ?
ಯೂಶ್ವಲಿ ಈ ಎಕ್ಸ್ಪೈರಿ ಆಗೋ ತನಕ ನಾವು ಅದನ್ನು ಯೂಸ್ ಮಾಡ್ತೇವೆ, ಎಕ್ಸ್ಪೈರಿ ಡೇಟ್ ಆಗೋ ತನಕ ಯೂಸ್ ಮಾಡ್ತೇವೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅದು ಯೂಸ್ ಆಗೋದಿಲ್ಲ, ರಿಕ್ವೈರ್ಮೆಂಟ್ ಬರುತ್ತೆ, ಅದು ಇದಾಗ್ಬೋದು ಅಂತ. ಅಂಥ ಸಿಚುವೇಷನಲ್ಲಿ ನಾವು ಅದನ್ನು ಫಸ್ಟಿಗೆ ಸ್ಟೆರಿಲೈಸ್ ಮಾಡ್ತೇವೆ. ಯಾಕಂತ ಹೇಳಿದರೆ ಅದರಲ್ಲಿ ಏನಾದರೂ ರೋಗಗಳಿದ್ದರೆ ಅದನ್ನು ಮತ್ತೆ ಮುಂದೆ ಯಾರಿಗೂ ಹೋಗಬಾರ್ದು ಅಂತ ಸ್ಟೆರಿಲೈಸ್ ಮಾಡ್ತೇವೆ. ಅದನ್ನು ಆ್ಯಸ್ ಪರ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಸ್ ಅದನ್ನು ನಾವು ಡಿಸ್ಪೋಸ್ ಮಾಡ್ತೇವೆ. ಅದು ನಮ್ಮ ಮೇನ್ ಏಮ್ ಏನಂತ ಹೇಳಿದರೆ ಈ ಎಕ್ಸ್ಪೈರಿ ಆಗೋ ಮುಂಚೆ ಇದ್ರದ್ದು ಯುಟಿಲೈಸೇಷನ್ ಮಾಡೋದು ಅಂತ. ಸೊ ಇನ್ ಕೇಸ್ ನಮ್ಮಲ್ಲಿ ಯುಟಿಲೈಸೇಷನ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನಾವು ಬೇರೆ ಬ್ಲಡ್ ಬ್ಯಾಂಕ್ಸಿಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ರಿಕ್ವೈರ್ಮೆಂಟ್ ಇದ್ದಾಗ. ಇದೊಂದು ಸಿನರ್ಜೆಟಿಕ್ ಪ್ರೋಸೆಸ್. ಎಲ್ಲ ಬ್ಲಡ್ ಬ್ಯಾಂಕ್ ದೇ ಆರ್ ಇಂಟರ್ಕನೆಕ್ಟೆಡ್. ಕೆಲವೊಮ್ಮೆ ಎಲ್ಲ ಬ್ಲಡ್ ಪ್ರಾಡಕ್ಟ್ಸ್ ಒಂದೇ ಬ್ಲಡ್ ಬ್ಯಾಂಕಲ್ಲಿ ಸಿಕ್ಕಿರೋದಿಲ್ಲ. ಸೊ ಇನ್ ಕೇಸ್ ನಮ್ಮಲ್ಲಿ ಏನಾದರೂ ಎಕ್ಸ್ಪೈರ್ ಆಗ್ತಿದೆ ಅಂತ ಹೇಳಿದರೆ ನಾವು ಕೋಆರ್ಡಿನೇಟ್ ಮಾಡಿ ಅಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ದೆನ್ ವಿಲ್ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ. ರೈಟ್, ಓಕೆ. ಇವಾಗ ರಕ್ತದಾನ ಮಾಡುವಂಥದ್ದು ಬಹಳ ದೊಡ್ಡ ಶ್ರೇಷ್ಠ ಕೆಲಸ ಅಂತ ಹೇಳ್ತಾರೆ. ಬಟ್ ಆ ರಕ್ತದಾನಕ್ಕೆ ಕೆಲವೊಂದು ಪ್ರೋಟೋಕಾಲ್ಸ್, ಮಾನದಂಡಗಳು ಅಂತ ಇರುತ್ತೆ. ಸೊ ಯಾವ ರೀತಿ ರಕ್ತದಾನವನ್ನು ಮಾಡ್ಬೋದು ಆ್ಯಂಡ್ ಯಾರ್ಯಾರು ಮಾಡ್ಬೋದು? 18 ರಿಂದ 60 ವರ್ಷ ತನಕದವರು ಮಾಡ್ಬೋದು. ಹೆಲ್ತಿ ಇಂಡಿವಿಜುವಲ್ಸ್ ಅಂತ. ಹೆಲ್ತಿ ಇಂಡಿವಿಜುವಲ್ಸ್ ಅಂದರೆ ಯಾರಿಗೂ ಯಾವುದೇ ರೋಗ ಡಯಾಗ್ನೋಸಿಸ್ ಆಗಿರೋದಿಲ್ಲ, ಯಾವುದೇ ಮದ್ದು ತಗೊಳ್ಳೋದಿಲ್ಲ ರೆಗ್ಯುಲರ್ಲಿ, ಪ್ಲಸ್ ಹಿಮೋಗ್ಲೋಬಿನ್ ರಿಕ್ವೈರ್ಮೆಂಟ್ ಇದೆ. ಜೆಂಟ್ಸಲ್ಲಿ 12ಗಿಂತ ಜಾಸ್ತಿ ಇರಬೇಕು ಹಿಮೋಗ್ಲೋಬಿನ್, ಲೇಡೀಸಲ್ಲಿ 11.5ಗಿಂತ ಜಾಸ್ತಿ ಇರಬೇಕು. ಪ್ಲಸ್ BP ನಾರ್ಮಲ್ ಇರಬೇಕು, ಪ್ಲಸ್ ವೆಲ್ ರೆಸ್ಟೆಡ್ ಆಗಿರಬೇಕು, ಫುಡ್ ಕನ್ಸಂಪ್ಷನ್ 2 ಗಂಟೆ ಮುಂಚೆ ಮಾಡಿರಬೇಕು. ಸೊ ಇವರೆಲ್ಲ ಸಿಲೆಕ್ಷನ್ ಆದ ನಂತರ ನಾವು ಅವರದ್ದು ಬ್ಲಡ್ ನಾವು ಕಲೆಕ್ಟ್ ಮಾಡ್ತೇವೆ. ಇದ್ರಾಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಆ ವಾಲಂಟರಿ ಫೀಲಿಂಗ್ ಇರಬೇಕು ಡೊನೇಷನ್. ಅದು ನಾವು ಜನರನ್ನು ಫೋರ್ಸ್ ಮಾಡಿ ಅಥವಾ ನಾವು ಹಣ ಕೊಟ್ಟು ಬ್ಲಡ್ ಡೊನೇಷನ್ ಮಾಡೋದನ್ನು ನಾವು ಎನ್ಕರೇಜ್ ಮಾಡೋದಿಲ್ಲ. ಸೊ ಅಷ್ಟಾದ ನಂತರ ಬ್ಲಡ್ ಕಲೆಕ್ಷನ್ಗೆ ಇನ್ ಕೇಸ್ ಅವ್ರು ಯಾವುದೇ ಕ್ರೈಟೀರಿಯಾ ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಟೆಂಪರರಿ ಡಿಫರಲ್ ಅಂತ ಹೇಳ್ತೇವೆ. ನಾವು ಅವರನ್ನು ಡಿಫರ್ ಮಾಡ್ತೇವೆ. ಈಗ ಸದ್ಯಕ್ಕೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಫ್ಯೂಚರಲ್ಲಿ ನೀವು ಕೊಡ್ಬೋದು ಬ್ಲಡ್ಡನ್ನು ಅಂತೇಳಿ. ಸೊ ಆ ಆಪರ್ಚುನಿಟೀಸ್ ಇದೆ. ನಾವು ಕಂಪ್ಲೀಟ್ಲಿ ಯಾರನ್ನು ರಿಜೆಕ್ಟ್ ಮಾಡೋದಿಲ್ಲ. ಆ ಕ್ರೈಟೀರಿಯಾ ಮೀಟ್ ಆದವರದ್ದು ನಾವು ಬ್ಲಡ್ ಕಲೆಕ್ಟ್ ಮಾಡ್ತೇವೆ. ಆಗಲಿಲ್ಲ ಅಂತ ಹೇಳಿದರೆ ವಿ ಗಿವ್ ದಮ್ ಟೈಮ್. ಆಫ್ಟರ್ ಸಮ್ ಟೈಮ್ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಥವಾ ಈ BP ಕಡಿಮೆ ಮಾಡಿ ಮತ್ತೆ ದೆನ್ ಕಮ್ ಬ್ಯಾಕ್ ಅಂತೇಳಿ ಫಾರ್ ಕಲೆಕ್ಷನ್ ಆ ಥರ. ರೈಟ್. ಇನ್ನು ರಕ್ತ ಅವೈಲೇಬಲ್ ಇದೆಯಾ, ಬ್ಲಡ್ ಅವೈಲೇಬಿಲಿಟಿ ಇದೆಯಾ ಅಂತ ಜನರಿಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಈಗ ವೆಬ್ಸೈಟಲ್ಲಿ ಡೈನಾಮಿಕ್ ಕೌಂಟರ್ ಇದೆ. ನಮ್ಮಲ್ಲಿರುವಂಥ ಕಾಂಪೊನೆಂಟ್ಸ್ ಅದು ಕೌಂಟಲ್ಲಿ ಇರ್ತದೆ. ಅವರ ವೆಬ್ಸೈಟಿಗೆ ಹೋಗಿ ಬ್ಲಡ್ ಬ್ಯಾಂಕ್ ಸೆಕ್ಷನಲ್ಲಿ ಅದನ್ನು ನೋಡ್ಬೋದು. ಅದಿಲ್ಲದೆ ನಮ್ಮ ಹೆಲ್ಪ್ಲೈನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಡೈರೆಕ್ಟ್ಲಿ ಆ ಇನ್ಫಾರ್ಮೇಷನನ್ನು ಕೊಡ್ತೇವೆ, ಪ್ಲಸ್ ಗೈಡು ಮಾಡ್ತೇವೆ. ಇನ್ ಕೇಸ್ ಏನಾದರೂ ಶಾರ್ಟೇಜ್ ಇದೆಯಾ ಅಥವಾ ನಮ್ಮ ಹತ್ರ ಆ ಕಾಂಪೊನೆಂಟ್ ಅವೈಲೇಬಲ್ ಇಲ್ಲ ಅಂತ ಹೇಳಿದರೆ ವಿಲ್ ಎನ್ಶೂರ್ ಪ್ರಾಪರ್ಲಿ ಗೈಡ್ ಮಾಡಿ ಅದು ಪೇಷಂಟಿಗೆ ಸಿಗೋ ಹಾಗೆ ಮಾಡ್ತೇವೆ. ಓಕೆ. ಇವಾಗ ಒಬ್ಬ ಪೇಷಂಟಿಗೆ ಫಸ್ಟ್ ಟೈಮ್ ಡಯಾಲಿಸಿಸ್ ಬೇಕು ಅಂತ ಹೇಳಿದಾಗ ಅವರಲ್ಲಿ ಒಂದು ಭಯ ಇರುತ್ತೆ. ಆ್ಯಸ್ ಯೂಶುವಲ್ ನೀವು ಹೇಳಿದ್ರಿ ಡಯಾಲಿಸಿಸ್ ಅಂದರೆ ಲೈಫ್ ಮುಗೀತು ಅಂತ ಅಂದ್ಕೊಳ್ತಾರೆ ಅಂತ. ಸೊ ಅಂಥ ಪೇಷಂಟ್ಸ್ಗಳಿಗೆ ಯಾವ ರೀತಿಯಾಗಿ ನೀವು ಒಂದು ಭರವಸೆ ಅಥವಾ ಒಂದು ಧೈರ್ಯವನ್ನು ಕೊಡ್ತೀರಿ? ಸೊ ಪೇಷಂಟ್ ಬಂದ ಕೂಡಲೇ ಯೂಶ್ವಲಿ ನೆಫ್ರಾಲಜಿಸ್ಟ್ ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗಳಲ್ಲಿ ಮಾತಾಡಿರ್ತಾರೆ, ಅವರಿಗೆ ತಿಳಿ ಹೇಳಿರ್ತಾರೆ. ಸೊ ಇವರು ಬಂದ ಕೂಡಲೇ ಕೆಲವು ಪೇಷಂಟ್ಗಳಿಗೆ ನಾವು ಟೆಂಪರರಿ ಡಯಾಲಿಸಿಸ್ ಬೇಕಾಗ್ತದೆ, ಇನ್ನು ಕೆಲವು ಪೇಷಂಟ್ಗಳಿಗೆ ಲಾಂಗ್ ಟರ್ಮ್ ಪರ್ಮನೆಂಟ್ ಆಗಿ ಬೇಕಾಗ್ತದೆ. ಸೊ ಟೆಂಪರರಿ ಇರಲಿ ಅಥವಾ ಲಾಂಗ್ ಟರ್ಮ್ ಇರಲಿ, ನಾವು ಅವರಿಗೆ ಬೇರೆ ಪೇಷಂಟ್ಗಳನ್ನು ಈಗ ನಮ್ಮ ಡಯಾಲಿಸಿಸ್ ಯೂನಿಟ್ಗೆ ಬಂದ ಕೂಡಲೇ ಅವರಿಗೆ ಒಂದು ಮನಸ್ಸಿಗೆ ತುಂಬ ಭಯ ಇದ್ದೇ ಬಂದಿರ್ತಾರೆ. ಯಾಕಂದರೆ ಎಲ್ಲರಿಗೆ ಡಯಾಲಿಸಿಸ್ ಆಗ್ತಿರೋದು ನೋಡುವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ, ನನ್ನಂಥವ್ರು ಸುಮಾರು ಜನ ಇದ್ದಾರೆ ಅಂತ ಹೇಳಿ. ಸೊ ಆದ ಕಾರಣ ಅವರಿಗೆ ನಾವು ಫಸ್ಟ್ ಎಂತ ಹೇಳ್ತೇವೆ ಅಂತ ಹೇಳಿದರೆ, ಡಯಾಲಿಸಿಸ್ ಮಾಡಿದರೆ ಸಾಯೋದಿಲ್ಲ. ಕೆಲವರದ್ದು ಅದು ಮಿಸ್ಕನ್ಸೆಪ್ಷನ್ ತುಂಬ ಇದೆ. ಸೊ ಡಯಾಲಿಸಿಸ್ಗೆ ಬಂತು ಹೇಳಿದರೆ ಮುಗಿಯಿತು ಅಂತೇಳಿ. ಸೊ ಮೇನ್ಲಿ ಇಲ್ಲಿ ಏನಂತ ಹೇಳಿದರೆ ಸ್ವಲ್ಪ ಪೇಯ್ನ್ ಬರುವುದಿಲ್ಲ ಅಂತಲ್ಲ, ಕ್ಯಾನ್ಯುಲೇಷನ್ ಮಾಡಿ ಇನಿಷಿಯಲ್ ಡೇಸ್ ಅವರಿಗೆ ಆ ಪೇಯ್ನ್ ಇರ್ತದೆ. ಸೊ ಅದನ್ನೆಲ್ಲ ನಾವು ಅವರಿಗೆ ತಿಳಿ ಹೇಳ್ತೇವೆ, ಅವರಿಗೆ ಅವೇರ್ನೆಸ್ ಹೇಳ್ತೇವೆ, ಅಂಥದ್ದೇನು ಆಗೋದಿಲ್ಲ. ಏನು ನಿಮಗೆ ಡಿಫ್ರೆಂಟ್ ಫೀಲ್ ಆಗ್ತದೆ, ಆ ಫೀಲಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ಒಂದು 2-3 ಡಯಾಲಿಸಿಸ್ ಆದ ಕೂಡಲೇ ಅವರ ಹೆಲ್ತ್ ಕಂಡೀಷನ್ ಬೆಟರ್ ಆಗ್ತದೆ. ಬಟ್ ಕೆಲವು ಪೇಷಂಟ್ಗಳಲ್ಲಿ ಒಮ್ಮೆಗೆ ಬೆಟರ್ ಆಗೋದಿಲ್ಲ, ಇಟ್ ವಿಲ್ ಟೇಕ್ ಟೈಮ್. ಸೊ ಎಲ್ರಿಗೂ ಒಂದೇ ಥರ ಇರೋದಿಲ್ಲ, ಇಂಡಿವಿಜುವಲಿ ಪೇಷಂಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಸೊ ಆದ ಕಾರಣ ಕೆಲವರಿಗೆ 1-5 ಡಯಾಲಿಸಿಸ್ ಅಲ್ಲಿ, ಈಗ ಟೆಂಪರರಿ ಹೇಳಿದ ಪ್ರಕಾರ 1-5 ಡಯಾಲಿಸಿಸ್ ಆದ ಕೂಡಲೇ ದಿಲ್ ಬಿ ಪರ್ಫೆಕ್ಟ್ಲಿ, ದಿಲ್ ಕಮ್ ಬ್ಯಾಕ್ ಟು ದೇರ್ ರೂಟೀನ್ ಲೈಫ್. ಬಟ್ ಕೆಲವು ಪೇಷಂಟ್ಗಳಿಗೆ ಲಾಂಗ್ ಟರ್ಮ್ ಬೇಕಾಗ್ತದೆ. ಆದ ಕಾರಣ ಸೊ ಅದರ ಬಗ್ಗೆ ಕೂಡ ಡಿಫ್ರೆನ್ಸ್ ಹೇಗಾಗ್ತದೆ, ಏನಾಗ್ತದೆ, ಯಾವ ಥರ ಅವರಿಗೆ ಮುಂದಕ್ಕೆ ಡಯಾಲಿಸಿಸ್ ಬರುವಾಗ ಯಾವುದೆಲ್ಲ ಪ್ರಿಕಾಷನರಿ ಮೆಥಡ್ಸ್ ತಗೊಳ್ಬೋದು, ಇನ್ಫೆಕ್ಷನ್ ಆಗದಿರುವಾಗೆ ಹೇಗೆ ಅವರು ಫಾಲೋ ಅಪ್ ಮಾಡಬೇಕು,
ಸೊ ಅದರಲ್ಲಿ ಸುಮಾರು ವಿಧಾನಗಳಿವೆ, ಅದನ್ನೆಲ್ಲ ನಾವು ಅವರಿಗೆ ತಿಳಿ ಹೇಳ್ತೇವೆ. ಹಾಗೆ ಮತ್ತು ರುಟೀನ್ ಟೆಸ್ಟ್ಗಳು ಮಾಡುವಂಥದ್ದು, ಹೆದರುವಂಥ ಅವಶ್ಯಕತೆ ಇಲ್ಲ. ಅದಲ್ಲದೆ ಅವರಿಗೆ ಯಾವುದಾದ್ರೂ ವಿಮೆಗಳು ಇವೆಯಾ, ಇನ್ಶೂರೆನ್ಸ್ ಏನಾದರೂ ಸಿಗ್ತದಾ, ಅದರ ಬಗ್ಗೆ ಮೇಯ್ನ್ಲಿ ಅವರಿಗೆ ಒಂದು ಟೆನ್ಷನ್ ಏನಿರ್ತದೆ ಅಂತ ಹೇಳಿದರೆ ಇನ್ಶೂರೆನ್ಸ್ ಆಗ್ತದಾ ಇಲ್ವಾ, ವೆದರ್ ಇನ್ಶೂರೆನ್ಸ್ ಇಲ್ಲದಿದ್ದರೆ ನೆಕ್ಸ್ಟ್ ಎಂತ ಮಾಡೋದು ಫೈನಾನ್ಷಿಯಲಿ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಸಬ್ಸಿಡೈಸ್ಡ್ ಡಯಾಲಿಸಿಸ್ ಕೂಡ ಮಾಡ್ತಿದ್ದೇವೆ. ಸೊ ಆದ ಕಾರಣ ಅದು ಕೂಡ ಅವರಿಗೆ ಬೆನಿಫಿಟ್ ಆಗ್ತದೆ. ಸೊ ಒಂದು ನಾನು ಆಗಲೇ ಹೇಳಿದೆ, ಕೇರ್, ಭರವಸೆ ನಾವು ಕೊಡ್ತೇವೆ ಅವರಿಗೆ. ಸೊ ಅವರ ಪ್ರತಿಯೊಂದು ಚೇಂಜಸ್ ಆಗುವಾಗಲೂ, ಈಗ ಅವರಿಗೆ ಡ್ಯೂರಿಂಗ್ ಡಯಾಲಿಸಿಸ್ ಏನಾದರೂ ಅವರಿಗೆ ಕಾಂಪ್ಲಿಕೇಶನ್ಸ್ ಬಂತು, ಕಾಮನ್ ಆಗಿ ಕಾಂಪ್ಲಿಕೇಶನ್ಸ್ ಆಗ್ತದೆ, BP ಡ್ರಾಪ್ ಆಗುವಂಥದ್ದು, ಕಂಟಿನ್ಯೂಸ್ ನಾಸಿಯಾ, ವಾಮಿಟಿಂಗ್ ಆಗುವಂಥದ್ದು, ಈ ಥರ ಎಲ್ಲ ಆಗ್ತಿರ್ತದೆ. ಸೊ ಆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸ್ಟಾಫ್ಗಳು ಅವರಿಗೆ ಕೋಆಪ್ರೇಟ್ ಮಾಡ್ತೇವೆ. ಹಾಗೆ ಅದು ಅಕ್ಕನಿಂದ ಹಿಡಿದು ನರ್ಸಸ್ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ಟೆಕ್ನಾಲಜಿಸ್ಟ್ ಇರಲಿ, ಎಲ್ಲರೂ ಅವರ ಜೊತೆಗೆ ಇರ್ತೇವೆ. ಕಂಪ್ಲೀಟ್ ಆ 4 hours ಏನು ಡಯಾಲಿಸಿಸ್ ಆಗ್ತದೆ ಪ್ರತಿಯೊಂದು ಹಂತದಲ್ಲಿ ನಾವು ಅವರಿಗೆ ಆರೈಕೆ ಕೊಡ್ತೇವೆ. ಅಷ್ಟೇ ಅಲ್ಲದೆ ಯೂಶ್ವಲಿ ಏನಾಗ್ತದೆ, ಮನೆಗೆ ಹೋದ ನಂತರ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಅಥವಾ ಏನಾದರೂ ಡೌಟ್ಸ್ ಬರುವಂಥದ್ದು, ಅಂಥ ಸಿಚುವೇಷನಲ್ಲಿ ಸಹ ಅವ್ರು ಡೈರೆಕ್ಟ್ಲಿ ಡಾಕ್ಟರ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ಟೆಕ್ನಿಕಲ್ ಸ್ಟಾಫನ್ನು ಕಾಂಟ್ಯಾಕ್ಟ್ ಮಾಡಿ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಸೊ ವಿ ಆರ್ ಅವೈಲೇಬಲ್ ಎಟ್ ಎನಿ ಟೈಮ್. ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅವರ ಡೌಟ್ಸನ್ನು ಕ್ಲಿಯರ್ ಮಾಡ್ತೇವೆ, ಆ ಕಾನ್ಫಿಡೆನ್ಸ್ ಅಂತ ತರ್ತೇವೆ. ಯಾಕಂತ ಹೇಳಿದರೆ ಡಯಾಲಿಸಿಸ್ ಇರಲಿ ಅಥವಾ ಬೇರೆ ಯಾವುದೇ ಕಾಯಿಲೆ ಇರಲಿ, ಇಟ್ ಈಸ್ ಒಂದು ಸ್ಟಿಗ್ಮಾವನ್ನು ಕ್ರಿಯೇಟ್ ಮಾಡ್ತದೆ ಅವರಿಗೆ. ನಾವು 4 ಗಂಟೆ ಡಯಾಲಿಸಿಸಲ್ಲಿ ಸ್ಪೆಂಡ್ ಮಾಡಬೇಕು, ವಾರದಲ್ಲಿ 12 ಗಂಟೆ ಹಾಸ್ಪಿಟ್ಲಲ್ಲೇ ಇರ್ತೇವೆ ಅಂತೇಳಿ. ಆ ಮೂಮೆಂಟಲ್ಲಿ ನಾವು ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ, ಅದರಿಂದ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ, ಭಯ ಕಡಿಮೆ ಆಗ್ತದೆ. ಸೊ ಟ್ರೀಟ್ಮೆಂಟ್ ಮೇಲೆ ಅವರ ನಂಬಿಕೆ ಜಾಸ್ತಿ ಆಗ್ತದೆ. ಸೊ ಇಂಥ ಪ್ರೋಗ್ರಾಮಿಂದ ನಾವು ಆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೇವೆ ಪೇಷಂಟ್ಸಲ್ಲಿ. ಎಸ್, ಓಕೆ. ಸೊ ಇವಾಗ ಆಲ್ಮೋಸ್ಟ್ ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ಕಾರ್ಯಕ್ರಮದ. ಇವಾಗ ನಮ್ಮ ಜನರಿಗೆ ನಾವು ಈಗ ಕಾರ್ಯಕ್ರಮದಲ್ಲಿ ಏನು ಮಾತಾಡಿದ್ದೀವಿ ಇದರ ಬಗ್ಗೆ ಕೆಲವೊಂದಷ್ಟು ಡೌಟ್ಸ್ಗಳಾಗಿರ್ಬೋದು ಅಥವಾ ಬೇರೆ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಯಾವ ರೀತಿ ಸಂಪರ್ಕಗಳನ್ನು ಮಾಡ್ಬೋದು? ನಮ್ಮ ವೆಬ್ಸೈಟಿಗೆ ಅವರು ಲಾಗಿನ್ ಆಗ್ಬೋದು, ನೋಡ್ಬೋದು ಏನಿದೆ ಅಂತ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. mangalahospital.in ವೆಬ್ಸೈಟ್, ಅದರಲ್ಲಿ ಬಂದವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅದು ಇದು ಮಾಡ್ಬೋದು. ನಾವು ಡಾಕ್ಟರ್ಸ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೇವೆ. ಲ್ಯಾಬ್ ಅದಾದರೆ ಟೆಸ್ಟಿಂಗ್ ಏನೆಲ್ಲ ಟೆಸ್ಟ್ ನಾವು ಮಾಡ್ತಿದ್ದೇವೆ, ಯಾವುದೆಲ್ಲ ಪ್ಯಾಕೇಜಸ್ ಇದೆ ಅಂತ ಹೇಳಿ ಅವರು ಅದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅದಲ್ಲದೆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಬೋದು. ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತಾರೆ. ಇನ್ಫಾರ್ಮೇಷನ್ ಬೇರೆ ಏನಾದರೂ ಬೇಕಿದ್ದರೆ ಅಥವಾ ಬುಕ್ಕಿಂಗ್ ಮಾಡಬೇಕಾದ್ರೆ ಆ ನಂಬರದ್ದು ಯುಟಿಲಿಟಿ ಮಾಡ್ಬೋದು. ಹಾಗೆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ, ಅದಕ್ಕೂ ಕಾಲ್ ಮಾಡಿ ರಿಸೆಪ್ಷನ್ ಅವ್ರಿಗೆ ಕರೆಕ್ಟಾಗಿ ಡೀಟೇಲ್ಸ್ ಬೇಕಿದ್ರು ಕೊಡ್ತಾರೆ, ಹೇಗೆ ಬರಬೇಕು, ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಕಾಂಟ್ಯಾಕ್ಟ್ ನಂಬರ್ ಯೂಶುವಲ್ ವೆಬ್ಸೈಟಲ್ಲಿ ಸಿಗ್ತದೆ. ಹಾಗೆ 0824248088 ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಲ್ ಮಾಡ್ಬೋದು. ಓಕೆ. ಇವಾಗ ಡಯಾಲಿಸಿಸ್ ಯೂನಿಟ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈ ಡಯಾಲಿಸಿಸ್ ಯೂನಿಟ್ ಎಲ್ಲ ಬಿಟ್ಟು ಬೇರೆ ಎಲ್ಲ ಯಾವೆಲ್ಲ ಫೆಸಿಲಿಟೀಸ್ ಮಂಗಳ ಆಸ್ಪತ್ರೆಯಲ್ಲಿ ಸಿಗುತ್ತೆ? ನಮ್ಮಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ, ಎಕ್ಸ್ರೇ ಡಿಪಾರ್ಟ್ಮೆಂಟ್ ಇದೆ, CT ಸ್ಕ್ಯಾನ್ ಡಿಪಾರ್ಟ್ಮೆಂಟ್ ಇದೆ ಸಪ್ರೇಟ್. ಅದಲ್ಲದೆ ಶಸ್ತ್ರಚಿಕಿತ್ಸೆ, ಈಗ ಆಧುನಿಕ ಶಸ್ತ್ರಚಿಕಿತ್ಸೆ ತುಂಬ ಅಡಾಪ್ಟ್ ಆಗಿದೆ. ಸೊ ರೊಬೋಟಿಕ್ ಸರ್ಜರೀಸ್ ಇದೆ, ಹೌದು, ಲ್ಯಾಪ್ರೋಸ್ಕೋಪಿ, ಹಾಗೆ ಗೈನೆಕಾಲಜಿ, ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಈಗ ಹೊಸ ಡಾಕ್ಟರ್ಸ್ ಎಲ್ಲ ಅಪಾಯಿಂಟ್ ಆಗಿದ್ದಾರೆ. 24 hours ಓಪನ್ ಇರುವಂಥ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ. ICU, CCU, ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಇದೆ. ನೆಫ್ರಾಲಜಿ ಹೇಳಿದಾಗೆ ಅವೈಲೇಬಲ್ ಇದೆ. ಕಣ್ಣಿನದ್ದು ಆಪ್ಥಲ್ಮಾಲಜಿ ಆ ಡಿಪಾರ್ಟ್ಮೆಂಟ್ ಇದೆ. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅದನ್ನು ನಾವು ಆಫರ್ ಮಾಡ್ತಿದ್ದೇವೆ. ಅಷ್ಟಲ್ಲದೆ ಐ ಫೌಂಡೇಶನ್ ಹಾಗೆ ಕಿಡ್ನಿ ಫೌಂಡೇಶನ್ ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ನಮ್ಮ ಆಸ್ಪತ್ರೆ. ಸೊ ನಾವು ರೇಡಿಯಾಲಜಿ, ಫಿಸಿಯೋಥೆರಪಿ, ಸ್ಟೇಟ್ ಆಫ್ ದ ಆರ್ಟ್ ಟೆಸ್ಟಿಂಗ್ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಟ್ರೀಟ್ಮೆಂಟ್, ಈಗ ಮಾಡರ್ನ್ ಯಾವುದೆಲ್ಲ ಮೆಥಡ್ಸ್ ಇದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ಫುಲ್ಲಿ ಫಂಕ್ಷನಲ್ ಆಗಿದೆ. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು. ಸೊ ಅದನ್ನು ಆದಷ್ಟು ನಾವು ಈಗ ಜನರಿಗೆ ಈ ಸೇವೆಗಳನ್ನು ಆಫರ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಸೊ ಇನ್ ಅಡ್ವಾನ್ಸ್ ಡಯಾಲಿಸಿಸ್ ಬಗ್ಗೆ ಹೇಳಿದರೆ ಹೋಮ್ ಡಯಾಲಿಸಿಸ್ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಸದ್ಯದಲ್ಲೇ ಇವನ್ ಅದು ಶುರು ಮಾಡುವ ಪ್ರಯತ್ನದಲ್ಲಿ ಮನೆಗೆ ಹೋಗಿ ಡಯಾಲಿಸಿಸ್ ಮಾಡುವಂಥದ್ದು ಪೇಷಂಟ್ಸ್ ಕನ್ವೀನ್. ಯಾಕಂದರೆ ಅವ್ರು 4 ರಿಂದ 5 ಗಂಟೆ ಸ್ಪೆಂಡ್ ಮಾಡೋದು ಅಂತ ಹೇಳಿದರೆ ಬೇರೆ ಎಲ್ಲ ಕೆಲಸವನ್ನು ನಿಲ್ಲಿಸಿ ಅವರು ಬರಬೇಕಾಗ್ತದೆ. ಪ್ಲಸ್ ಟ್ರಾನ್ಸಿಟ್ ಟೈಮ್ 1 ಗಂಟೆ 1.5 ಗಂಟೆ ಹೋಗ್ಬೋದು ಕೆಲವರಿಗೆ. ಸೊ ಆ ಕನ್ವೀನಿಯನ್ಸ್ ಮನೆಯಲ್ಲೇ ಮಾಡೋದು ಅಂತ ಹೇಳಿದರೆ ಇಟ್ ಈಸ್ ಏರಿಯಾ ವೇರ್ ವಿ ಕ್ಯಾನ್ ವರ್ಕ್ ಆನ್. ನಾವು ವರ್ಕ್ ಮಾಡ್ತಿದ್ದೇವೆ ಅದರಲ್ಲಿ.
ರೈಟ್, ಕಾರ್ಯಕ್ರಮವನ್ನು ಆಲ್ಮೋಸ್ಟ್ ಮುಗಿಸುವಂತಹ ಹೊತ್ತು. ಸೊ ಕಾರ್ತಿಕ್ ಸರ್ ಆ್ಯಂಡ್ ನವ್ಯ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಲ್ಯಾಬ್ ಯೂನಿಟ್ ಆಗಿರ್ಬೋದು ಅಥವಾ ಡಯಾಲಿಸಿಸ್ ಬಗ್ಗೆ ಆಗಿರ್ಬೋದು ತುಂಬ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ರಿ. ಅಂದರೆ ಹಲವಾರು ಮಿಸ್ಕನ್ಸೆಪ್ಷನ್ಸ್ಗಳ ಕುರಿತು ಕೂಡ ನಾವು ಡಿಸ್ಕಸನ್ನು ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಲ್ಯಾಬ್ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಡಯಾಲಿಸಿಸ್ ಬಗ್ಗೆ ತಿಳ್ಕೊಂಡ್ವಿ, ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಆಗಲೇ ಇವರು ಹೇಳಿದ ಹಾಗೆ ಪ್ರತಿಯೊಂದು ಕಾಯಿಲೆ ಅಂತ ಬಂದಾಗ ದಯವಿಟ್ಟು ಗೂಗಲ್ ಮಾಡೋದಕ್ಕೆ ಹೋಗಬೇಡಿ, ಅಥವಾ AI ಇರ್ಬೋದು, ChatGPT, ಇದು ನಿಖರವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಹೇಗೆ 5 ಬೆರಳುಗಳು ಒಂದೇ ರೀತಿ ಇರೋದಿಲ್ವೋ, ಮನುಷ್ಯನ ಪ್ರಕೃತಿ, ಮನುಷ್ಯನ ದೈಹಿಕ ಪ್ರಕೃತಿ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂತಹ ಕಾಯಿಲೆಗಳಿದೆ, ಸಮಸ್ಯೆಗಳಿದೆ ಅಂತ ಹೇಳೋದಕ್ಕೆ ವೈದ್ಯರಿಂದ ಮಾತ್ರ ಸಾಧ್ಯ. ಆ ವೈದ್ಯರಿಗೆ ಸಹಾಯ ಮಾಡುವಂಥದ್ದೇ ಪ್ರಯೋಗಾಲಯಗಳು. ಸೊ ಇವತ್ತಿನ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು, ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.